ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ, ಬೊಕಾರೋ ಸ್ಟೀಲ್ ಪವರ್ ಪ್ಲಾಂಟ್ ಇದೆಯಲ್ಲ, ಸೊ ಬೊಕಾರೋ ಸ್ಟೀಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಜಾರ್ಖಂಡ್ ರಾಜ್ಯದಲ್ಲಿ ಇರುವಂತದ್ದು. ಸೊ ಬೊಕಾರೋ ಸ್ಟೀಲ್ ಪವರ್ ಪ್ಲಾಂಟ್ ಜಾರ್ಖಂಡ್ ರಾಜ್ಯದಲ್ಲಿದೆ. ಇದನ್ನ USSR ಸಹಯೋಗದೊಂದಿಗೆ ನ ಸಹಯೋಗದೊಂದಿಗೆ ನಿರ್ಮಿಸಲಾಯಿತು ಮತ್ತು ಇದನ್ನ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ನಿರ್ಮಿಸಿದ್ದು. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿರ್ಮಿಸಿದಂತಹ ಪ್ರಮುಖವಾದ ಪಬ್ಲಿಕ್ ಸೆಕ್ಟರ್ ಪ್ಲಾಂಟ್ ಇದು. ಪಬ್ಲಿಕ್ ಸೆಕ್ಟರ್ ಪ್ಲಾಂಟ್, ಸಾರ್ವಜನಿಕ ವಲಯದ ಪ್ಲಾಂಟ್, ಇದು ಗವರ್ಮೆಂಟ್ ಪ್ಲಾಂಟ್ ಅಂತ ಅರ್ಥ. ಸೊ ಬೊಕಾರೋ ಸ್ಟೀಲ್ ಪವರ್ ಪ್ಲಾಂಟ್ ಜಾರ್ಖಂಡ್ ರಾಜ್ಯದಲ್ಲಿದೆ. ಯಾವ ದೇಶದ ಸಹಾಯದಿಂದ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಅಮೆರಿಕದ ಸಹಯೋಗದೊಂದಿಗೆ, ಅಮೆರಿಕದ ಸಹಾಯದಿಂದ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪಿಸಲಾಯಿತು. ಸೊ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿದೆ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿದೆ. ಎಲ್ಲಿದೆ? ಮಹಾರಾಷ್ಟ್ರದ ತಾರಾಪುರದಲ್ಲಿದೆ. ಸೊ ಇದು ಸ್ಥಾಪನೆಯಾದ ವರ್ಷ ಯಾವುದು ಕೇಳಿದ್ರೆ 1969. 1969ರಲ್ಲಿ ತಾರಾಪುರ, ಮಹಾರಾಷ್ಟ್ರದ ತಾರಾಪುರ ಎಂಬಲ್ಲಿ ಅಮೆರಿಕದ ಸಹಯೋಗದೊಂದಿಗೆ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಲಾಯಿತು. ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ತುಂಬಾ ಫೆಮಿಲಿಯರ್ ಇದು, ಯಾಕಂದ್ರೆ ಇದು ಕರ್ನಾಟಕದಲ್ಲಿ ಇರುವಂತದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕರ್ನಾಟಕ. ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಿಶೇಷವಾಗಿ ಕಾಳಿ ನದಿಯ ದಂಡೆ ಮೇಲಿದೆ. ಯಾವ ನದಿಯ ದಡದ ಮೇಲಿದೆ ಅಂತ ತುಂಬಾ ಸರಿ ಕೇಳಿದ್ದಾರೆ. ಸೊ ಇದು ಕಾಳಿ ನದಿಯ ದಡದ ಮೇಲಿರುವಂಥದ್ದು. ಕಾಳಿ ನದಿಯ ದಡದ ಮೇಲಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮತ್ತು ಇದರ ಬಗ್ಗೆ ಇರುವಂಥ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ, ಇದನ್ನು ಆಪರೇಟ್ ಮಾಡೋದು ಇಂಡಿಯನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್. ಇಂಡಿಯನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಇಂಡಿಯನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಇದನ್ನು ಆಪರೇಟ್ ಮಾಡುತ್ತೆ. ಯಾವುದರ ಸಹಾಯದಿಂದ ಅಂತ ತುಂಬಾ ಸರಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಫ್ರಾನ್ಸ್ನ ಸಹಾಯದಿಂದ. ಫ್ರಾನ್ಸ್ನ ಸಹಾಯದಿಂದ ಇಂಡಿಯನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ವರ್ಕ್ ಮಾಡುತ್ತೆ. ಸೊ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ದಡದ ಮೇಲಿದೆ. ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿ? ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಲ್ಲಿ ಇರುವಂತದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಮಿಳುನಾಡಿನ ಕೂಡಕುಲಂ ಎನ್ನುವಂತ ಪ್ಲೇಸ್ ಅಲ್ಲಿ ಇದೆ ಇದು. ಇದನ್ನು 2017ರಲ್ಲಿ ಸ್ಥಾಪನೆ ಮಾಡಲಾಯಿತು. 2017ರಲ್ಲಿ ಸ್ಥಾಪಿಸಲಾಯಿತು. 2017ರಲ್ಲಿ ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ತಮಿಳುನಾಡಲ್ಲಿ ಸ್ಥಾಪನೆ ಮಾಡಲಾಯಿತು. ಭಾರತದ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದು. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಭಾರತದ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ಭಾರತದ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಯಾವುದು ಅಂತ ಕೇಳಿದ್ರೆ ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ನೆನಪಿರಲಿ, ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ಭಿಲಾಯಿ ಸ್ಟೀಲ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಛತ್ತೀಸ್ಗಢ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಭಿಲಾಯಿ ಇದೆಯಲ್ಲ,
ಈ ಭಿಲಾಯಿ ಸ್ಟೀಲ್ ಪ್ಲಾಂಟ್ ಅನ್ನ ರಷ್ಯಾದ ಸಹಯೋಗದೊಂದಿಗೆ, ರಷ್ಯಾ USSR ಇದರ ಸಹಯೋಗದೊಂದಿಗೆ ನಿರ್ಮಿಸಲಾಯಿತು. ರಷ್ಯಾದ ಸಹಯೋಗದೊಂದಿಗೆ ನಿರ್ಮಿಸಲಾಗಿರುವಂಥದ್ದು ಭಿಲಾಯಿ ಸ್ಟೀಲ್ ಪ್ಲಾಂಟ್ ಅನ್ನ ಯಾವಾಗ ಕೇಳಿದ್ರೆ 1955ರಲ್ಲಿ. ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಒಡಿಸ್ಸಾದಲ್ಲಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಾ ರಾಜ್ಯದ ಸುಂದರಗರ ಜಿಲ್ಲೆಯಲ್ಲಿದೆ. ಒಡಿಸ್ಸಾದ ಸುಂದರಗರ ಜಿಲ್ಲೆಯಲ್ಲಿ 1959ರಲ್ಲಿ ಸ್ಥಾಪಿಸಲಾಯಿತು. ಇದು ಜರ್ಮನಿಯ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿರುವಂತಹ ಒಂದು ಸ್ಟೀಲ್ ಪ್ಲಾಂಟ್ ಇದು. ಸೊ ಇದು ಕೂಡ ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಿರುವಂತಹ ಒಂದು ಪ್ರಮುಖವಾದ ಸ್ಟೀಲ್ ಪ್ಲಾಂಟ್ ಆಗಿದೆ. ಮಹಾರಾಷ್ಟ್ರದ ಚೈತಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ದೇಶದ ಸಹಾಯದೊಂದಿಗೆ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಫ್ರಾನ್ಸ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಚೈತಾಪುರ ಎಲ್ಲಿದೆ ಅಂತೇಳಿ ಕೇಳಿದ್ದಾರೆ, ತುಂಬಾ ಸರಿ. ಮಹಾರಾಷ್ಟ್ರದಲ್ಲಿ ಇದೆ ಅಂತೇಳಿ ಗೊತ್ತಿರಲಿ. ಇದನ್ನ 1972ರಲ್ಲಿ ಸ್ಥಾಪಿಸಲಾಯಿತು. ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ, ಏನು ಕೇಳಿದ್ರೆ ಇದು ಭಾರತದ ಮೊದಲ ಮೀನ್ಸ್ ಅತ್ಯಂತ ಹಳೆಯ ಅಂತಾನೆ ಬರುತ್ತೆ, ಅತ್ಯಂತ ಹಳೆಯ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ. ಯಾವುದು? ಭಾರತದ ಮೊದಲ ಮತ್ತು ಅತ್ಯಂತ ಹಳೆಯ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ. ಯಾವುದು? ಮಹಾರಾಷ್ಟ್ರದ ಜೈತಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಯಾವ ದೇಶದ ಸಹಾಯದಿಂದ ಸ್ಥಾಪಿಸಲಾಯಿತು ಕೇಳಿದ್ರೆ ಫ್ರಾನ್ಸ್ ದೇಶದ ಸಹಯೋಗದೊಂದಿಗೆ, ಗೊತ್ತಿರಲಿ. ಕಾಕ್ರಪಾರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದಲ್ಲಿ ಇರುವಂತದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯದಲ್ಲಿ ತಪತಿ ನದಿಯ ತೀರದಲ್ಲಿದೆ. ಯಾವುದು? ಕಾಕ್ರಪಾರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗುಜರಾತ್ ರಾಜ್ಯದ ತಪತಿ ನದಿ ತೀರದಲ್ಲಿರುವಂಥದ್ದು. ಇದನ್ನ 1993ರಲ್ಲಿ ಸ್ಥಾಪಿಸಲಾಯಿತು. ದುರ್ಗಾಪುರ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಪಶ್ಚಿಮ ಬಂಗಾಳದಲ್ಲಿ ಇರುವಂತದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಒರಿಸ್ಸಾ, ರೂರ್ಕೆಲಾ, ಭಿಲಾಯ್ ಮತ್ತು ದುರ್ಗಾಪುರ ಈ ಮೂರನ್ನು ಕೂಡ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಿದ್ದು. ಸ್ಥಾಪಿಸಲ್ಪಟ್ಟಿರುವಂಥದ್ದು. ದುರ್ಗಾಪುರ್ ಪವರ್ ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ, ದುರ್ಗಾಪುರ್ ಪವರ್ ಪ್ಲಾಂಟ್ UK ಇಂಗ್ಲೆಂಡ್ ಸಹಯೋಗದೊಂದಿಗೆ ಸ್ಥಾಪಿಸಲ್ಪಟ್ಟಂತಹ ಪ್ರಮುಖ ಯೋಜನೆಯಾಗಿದೆ. ಇದು ಯಾವುದು? ದುರ್ಗಾಪುರ ಪವರ್ ಪ್ಲಾಂಟ್. ರಾವತ್ಬಟ್ ಅಟಾಮಿಕ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿ ಇರುವಂತದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾವತ್ಬಟ್ ಅಟಾಮಿಕ್ ಪವರ್ ಪ್ಲಾಂಟ್ ರಾಜಸ್ಥಾನ್ ರಾಜ್ಯದಲ್ಲಿದೆ. ಇದನ್ನ ರಾಜಸ್ಥಾನದ ಚಿತ್ತೋರಗಢದಲ್ಲಿ ಸ್ಥಾಪನೆ ಮಾಡಲಾಯಿತು. ರಾಜಸ್ಥಾನ್ ರಾಜ್ಯದ ಚಿತ್ತೋರ್ಗಢ್ನಲ್ಲಿ ಸ್ಥಾಪಿಸಲಾಯಿತು. ಸೊ ಇದನ್ನ 1973ರಲ್ಲಿ ಸ್ಥಾಪಿಸಲ್ಪಟ್ಟಿರುವಂಥದ್ದು. 1973ರಲ್ಲಿ ಕೆನಡಾ ದೇಶದ ಸಹಯೋಗದೊಂದಿಗೆ ಸ್ಥಾಪಿಸಲಾಯಿತು.
ಸ್ಥಾಪನೆ ನೋಡಿ, ನೋಟ್ ಮಾಡ್ಕೊಳ್ಳಿ. ರಾವತ್ಪಟ್ ಅಟಾಮಿಕ್ ಪವರ್ ಪ್ಲಾಂಟ್ ಇದೆಯಲ್ಲ, ಇದು ರಾಜಸ್ಥಾನ್ ರಾಜ್ಯದ ಚಿತ್ತೋರ್ಗಢ್ನಲ್ಲಿ ಸ್ಥಾಪನೆ ಮಾಡಲಾಯಿತು. 1973ರಲ್ಲಿ ಕೆನಡಾದ ಸಹಯೋಗದೊಂದಿಗೆ ಇದನ್ನ ಸ್ಥಾಪಿಸಲಾಯಿತು. ಇಂದ್ರಪ್ರಸ್ಥ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ದೆಹಲಿಯಲ್ಲಿ ಇರುವಂತದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೊರ್ಬಾ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಛತ್ತೀಸ್ಗಢ್ನಲ್ಲಿ ಇರುವಂತದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಛತ್ತೀಸ್ಗಢ ರಾಜ್ಯದಲ್ಲಿದೆ. ಚರ್ನೋಬಿಲ್ ನ್ಯೂಕ್ಲಿಯರ್ ಅಣು ದುರಂತ ಯಾವ ವರ್ಷದಲ್ಲಿ ನಡೀತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಚರ್ನೋಬಿಲ್ ಅಣು ದುರಂತ ಇದು ಆಕ್ಚುಲಿ 1986ರಲ್ಲಿ ನಡೆದಿದ್ದು. ಎಲ್ಲಿ ನಡೀತು ಕೇಳಿದ್ರೆ, ಇದು ಆ ಕಾಲಕ್ಕೆ ಈಗ ಉಕ್ರೇನ್ ಅಂತ ಏನಿದೆಯಲ್ಲ, ಉಕ್ರೇನ್ ದೇಶ, ಅವಾಗ ಉಕ್ರೇನ್ನ ಚರ್ನೋಬಿಲ್ ಅಲ್ಲಿ ನಡೆದಿರುವಂಥದ್ದು. ಚರ್ನೋಬಿಲ್ ಆಗ ಇದು USSRನ ಭಾಗವಾಗಿತ್ತು. ಹಾಗಾಗಿ ರಷ್ಯಾದ ಚರ್ನೋಬಿಲ್ ಅಂತಾನೆ ಕರೀತಾರೆ. ಬಟ್ ಪ್ರೆಸೆಂಟ್ಲಿ ಇದು ಉಕ್ರೇನ್ ದೇಶದಲ್ಲಿದೆ. ಸೊ ಇದು 1986 ಏಪ್ರಿಲ್ 26ರಂದು ನಡೆದ ದುರಂತ. ಭಾರತದಲ್ಲಿ ಭೋಪಾಲ್ ಅಣು ದುರಂತ ಏನು ನಡೀತಲ್ಲ, ಅನಿಲ ದುರಂತ, ಅದಕ್ಕೆ ಹೋಲಿಕೆ ಮಾಡ್ತಾರೆ. ಸೊ ಚರ್ನೋಬಿಲ್, ರಷ್ಯಾದ ಚರ್ನೋಬಿಲ್ ನ್ಯೂಕ್ಲಿಯರ್ ಅಣು ದುರಂತ ಪ್ರಸ್ತುತ ಯಾವ ದೇಶದಲ್ಲಿದೆ ಅಂತ ಕೇಳಿದ್ರೆ ಉಕ್ರೇನ್ನಲ್ಲಿ. ಡೇಟ್ ಕೇಳಿದ್ರೆ ಏಪ್ರಿಲ್ 26, 1986. ಬರೌನಿ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಬಿಹಾರದಲ್ಲಿ ಇರುವಂತದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಬಿಹಾರದಲ್ಲಿ ಇದೆ ಇದು. ಇದನ್ನ ರಷ್ಯಾದ ಸಹಯೋಗದೊಂದಿಗೆ ಸ್ಥಾಪಿಸಲಾಯಿತು. ರಷ್ಯಾದ ಸಹಯೋಗದೊಂದಿಗೆ ಸ್ಥಾಪಿಸಲಾಯಿತು. ಸ್ಥಾಪನೆ ಬರೌನಿ ಥರ್ಮಲ್ ಪವರ್ ಪ್ಲಾಂಟ್. ತಲ್ಚೇರ್ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಒಡಿಸ್ಸಾ ರಾಜ್ಯದಲ್ಲಿ ಇರುವಂತದ್ದು. ಒಡಿಸ್ಸಾದ ತಲ್ಚೇರ್ನಲ್ಲಿ ಇದೆ. ಎನ್ನೋರ್ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಿನ ಚೆನ್ನೈನಲ್ಲಿ. ತಮಿಳುನಾಡಲ್ಲಿ ರಾಜ್ಯ ಕೇಳಿದ್ರೆ ತಮಿಳುನಾಡಿನ ಚೆನ್ನೈನಲ್ಲಿದೆ. ತಮಿಳುನಾಡಿನ ಚೆನ್ನೈನಲ್ಲಿ ಎನ್ನೋರ್ ಥರ್ಮಲ್ ಪವರ್ ಪ್ಲಾಂಟ್ ಇರುವಂಥದ್ದು. ಎನ್ನೋರ್ ಇದು ಕಲ್ಲಿದ್ದಲು ಆಧಾರಿತ ಪವರ್ ಪ್ಲಾಂಟ್ ಆಗಿದೆ. ಕಲ್ಲಿದ್ದಲು ಆಧಾರಿತ. ರಿಹಾಂಡ್ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಉತ್ತರ ಪ್ರದೇಶದ ಸೋನ್ಭದ್ರದಲ್ಲಿದೆ. ಉತ್ತರ ಪ್ರದೇಶದ ಸೋನ್ಭದ್ರದಲ್ಲಿ ಇರುವಂಥದ್ದು ಇದು ರಿಹಾಂಡ್ ಥರ್ಮಲ್ ಪವರ್ ಪ್ಲಾಂಟ್. ಉಕ್ಕೈ ಥರ್ಮಲ್ ಪವರ್ ಪ್ಲಾಂಟ್ ಯಾವ ನದಿಯ ದಡದ ಮೇಲಿದೆ? ಸರಿಯಾದ ಉತ್ತರ ಇದು ತಾಪಿ ನದಿಯ ದಡದ ಮೇಲೆ ಇರುವಂಥದ್ದು. ಇದು ಕೂಡ ಕಲ್ಲಿದ್ದಲು ಆಧಾರಿತವಾದಂತಹ ಪವರ್ ಪ್ಲಾಂಟ್ ಆಗಿದೆ. ಸೊ ಉಕ್ಕೈ ಇದೆಯಲ್ಲ, ಇದು ಈ ತಾಪಿ ನದಿಯ ದಡದ ಮೇಲೆ ಎಲ್ಲಿದೆ ಕೇಳಿದ್ರೆ ಇದು ಗುಜರಾತ್ನಲ್ಲಿದೆ. ಗುಜರಾತ್ನಲ್ಲಿ ಇರುವಂಥದ್ದು. ಕಮಲಂಗ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಒಡಿಸ್ಸಾ ರಾಜ್ಯದಲ್ಲಿ ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನರೋರಾ ಅಟಾಮಿಕ್ ಪವರ್ ಸ್ಟೇಷನ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನರೋರಾ ಅಟಾಮಿಕ್ ಪವರ್ ಸ್ಟೇಷನ್, NAPS ಅಂತ ಕರೀತಾರೆ ಇದನ್ನ. ಇದು ಉತ್ತರ ಪ್ರದೇಶದಲ್ಲಿದೆ. ಉತ್ತರ ಪ್ರದೇಶದ ಬುಲಂದ್ ಶಹರ ಜಿಲ್ಲೆಯಲ್ಲಿ. ಬುಲಂದ್ ಶಹರ ಜಿಲ್ಲೆಯಲ್ಲಿದೆ. ಗೋರಖಪುರ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಹರಿಯಾಣದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹರಿಯಾಣ ರಾಜ್ಯದ ಫತೇಹಾಬಾದ್ ಜಿಲ್ಲೆಯಲ್ಲಿದೆ. ಫತೇಹಾಬಾದ್ ಜಿಲ್ಲೆಯಲ್ಲಿದೆ. ಹರಿಯಾಣ ರಾಜ್ಯದ ಫತೇಹಾಬಾದ್ ಜಿಲ್ಲೆಯಲ್ಲಿದೆ ಹರಿಯಾಣದ ಗೋರಖ್ಪುರ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ವಿಂಧ್ಯಾಚಲ ಮತ್ತು ಸಾತ್ಪುರ ಥರ್ಮಲ್ ಪವರ್ ಸ್ಟೇಷನ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಈ ರೀತಿ ಇದೆ: ಒಡಿಸ್ಸಾ, ಮಧ್ಯಪ್ರದೇಶ್, ಬಿಹಾರ, ಹರಿಯಾಣ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕಿನ್ನೌರ್ ಎನ್ನುವಂತ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಹಿಮಾಚಲ ಪ್ರದೇಶದಲ್ಲಿ ಇರುವಂತದ್ದು.
ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಿನ್ನೌರ್ ಬುಡಕಟ್ಟು ಜನಾಂಗ ಇದೆಯಲ್ಲ, ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಜನಾಂಗಕ್ಕೆ ಇನ್ನೊಂದು ಹೆಸರಿದೆ, ರೆಕಾಂಗ್ ಅಯೋ ಬುಡಕಟ್ಟು ಜನಾಂಗ. ರೆಕಾಂಗ್ ಅಯೋ ಬುಡಕಟ್ಟು ಜನಾಂಗ. ನೋಡಿ, ಯಾವ ಬುಡಕಟ್ಟು ಜನಾಂಗಕ್ಕೆ ರೆಕಾಂಗ್ ಅಯೋ ಬುಡಕಟ್ಟು ಜನಾಂಗ ಅಂತ ಕೂಡ ಕರೀತಾರೆ ಕೇಳಿದ್ರೆ ಕಿನ್ನೌರ್ ಬುಡಕಟ್ಟು ಜನಾಂಗ. ಸೊ ಎಲ್ಲಿ ಕಂಡು ಬರುತ್ತೆ? ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ಕಂಡು ಬರೋದಿಲ್ಲ? ಯಾವುದು ಕಂಡು ಬರಲ್ಲ ಅಂತೇಳಿ? ಸರಿ ಉತ್ತರ ಆಪ್ಷನ್ ಡಿ, ಸಂತಾಲರು ಬುಡಕಟ್ಟು ಜನಾಂಗ ಕಂಡು ಬರಲ್ಲ. ಬದಲಾಗಿ ತರು, ಜವನ್ಸರಿ, ಬುಕ್ಸಾ ಬುಡಕಟ್ಟು ಜನಾಂಗಗಳು ಉತ್ತರಾಖಂಡ್ನಲ್ಲಿ ಕಂಡು ಬರ್ತವೆ. ತರು, ಜನ್ಸರಿ, ಬುಕ್ಸಾ ಮತ್ತು ಬೋಟಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗಗಳು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರ್ತವೆ. ಇಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಈ ಜನಾಂಗಗಳು ಸಾಮಾನ್ಯವಾಗಿ ದೀಪಾವಳಿಯನ್ನು ಮೌರ್ನಿಂಗ್ ಅಂತ ಆಚರಣೆ ಮಾಡ್ತವೆ. ದೀಪಾವಳಿಯನ್ನು ಮೌರ್ನಿಂಗ್ ಎಂದು ಆಚರಣೆ. ಸೊ ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಯಾವ ರಾಜ್ಯದಲ್ಲಿ ಬುಡಕಟ್ಟು ಜನಾಂಗಗಳು ದೀಪಾವಳಿಯನ್ನ ಮೌರ್ನಿಂಗ್ ಅಂತ ಆಚರಣೆ ಮಾಡ್ತವೆ ಅಂತ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯ ಗೊತ್ತಿರಲಿ. ಕಾರ್ವಾರ್ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಸರಿ ಉತ್ತರ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನ್ ಹೆಸರು? ಕಾರ್ವಾರ್. ಕಾರವಾರ ಅಲ್ಲ, ಕಾರ್ವಾರ್. ಸೊ ಉತ್ತರ ಪ್ರದೇಶದಲ್ಲಿ ಇನ್ನಿತರ ಬುಡಕಟ್ಟು ಜನಾಂಗಗಳು ಯಾವುದು ಕೇಳಿದ್ರೆ ಥಾರು, ಹಾಗೇನೆ ಗೌಡ್. ಈ ಬುಡಕಟ್ಟು ಜನಾಂಗಗಳು ಕೂಡ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನು ಕಾರ್ವಾರ್ ಬುಡಕಟ್ಟು ಜನಾಂಗದ ಒಂದು ವಿಶೇಷತೆ ಇದೆ, ಈ ಬುಡಕಟ್ಟು ಜನಾಂಗದ ಜನರಿಗೆ ಅಧಿಕ ಸಿಟ್ಟಿರುತ್ತೆ, ತುಂಬಾ ಕೋಪಿಷ್ಠರಾಗಿರ್ತಾರೆ. ಸಂತಾಲ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಆಗ ನಾವು ಹೇಳಿದ್ವಿ ಸಂತಾಲ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದಾಗ ಉತ್ತರಾಖಂಡ್ ಅಂತ ಹೇಳಿದ್ವಿ. ಹಾಗಾದ್ರೆ ಸಂತಾಲ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಜಾರ್ಖಂಡ್ ಅಲ್ಲಿ ಕಂಡು ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜಾರ್ಖಂಡ್ ಮತ್ತು ಬಿಹಾರದಲ್ಲಿ ಕಂಡು ಬರುತ್ತೆ ಸಂತಾಲ ಬುಡಕಟ್ಟು ಜನಾಂಗ. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವ ಪ್ರಶ್ನೆ ಇದು, ಸಂತಾಲರು. ಸೊ ಇದು ಜಾರ್ಖಂಡ್ ಮತ್ತು ಬಿಹಾರಲ್ಲಿ ಕಂಡು ಬರುತ್ತೆ. ಸಂತಾಲರ ದಂಗೆ ಅಂತೇಳಿ ಬ್ರಿಟಿಷ್ ಕಾಲದಲ್ಲಿ ಒಂದು ದಂಗೆ ಕೂಡ ಆಗಿರುತ್ತೆ ಈ ಬುಡಕಟ್ಟು ಜನಾಂಗದ್ದು. ಜಾರ್ಖಂಡ್ ಮತ್ತು ಬಿಹಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಇಲ್ಲಿ ಮುಂಡಾ ಮತ್ತು ಹೋ ಎನ್ನುವಂಥ ಬುಡಕಟ್ಟು ಜನಾಂಗ ಕೂಡ ಕಂಡು ಬರುತ್ತೆ. ಇಲ್ಲಿ ಜಾರ್ಖಂಡ್ ಅಲ್ಲಿ ಮುಂಡಾ ಮತ್ತು ಹೋ ಎನ್ನುವಂತಹ ಬಿರ್ಸಾ ಮುಂಡಾ ಅನ್ನುವಂತಹ ಒಬ್ಬ ನಾಯಕನ ಹೆಸರನ್ನ ಸ್ವತಂತ್ರ ಕಾಲದಲ್ಲಿ ನಾವು ನೋಡ್ತೀವಿ. ಸೊ ಮುಂಡಾ, ಹೋ ಮತ್ತು ಸಂತಾಲ ಬುಡಕಟ್ಟು ಜನಾಂಗಗಳು ಎಲ್ಲಿ ಪ್ರಮುಖವಾಗಿ ಕಂಡು ಬರ್ತವೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ. ಚಾಂಗ್ಪಾ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ? ಸರಿ ಉತ್ತರ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಚಾಂಗ್ಪಾ ಬುಡಕಟ್ಟು ಜನಾಂಗದ ಒಂದು ವಿಶೇಷತೆ ಇದೆ, ಏನ್ ಕೇಳಿದ್ರೆ ಚಾಂಗ್ಪಾ ಬುಡಕಟ್ಟು ಜನಾಂಗದ ವಿಶೇಷತೆ ಏನು ಕೇಳಿದ್ರೆ ಇವರು ಪಾಶ್ಮೀನಾ ಎನ್ನುವಂತಹ ಪ್ರಭೇದದ ಕುರಿಯನ್ನ ಸಾಕ್ತಾರೆ. ಪಾಶ್ಮೀನಾ ಕುರಿ ಸಾಕಣೆ. ಸೊ ಈ ಪಾಶ್ಮೀನಾ ಕುರಿ ಸಾಕಣೆಯ ಪ್ರಮುಖ ಉದ್ದೇಶ ಅಥವಾ ಇದರ ಇಂಪಾರ್ಟೆನ್ಸ್ ಏನು ಕೇಳಿದ್ರೆ ಇದರಿಂದ ಒಂದು ಫೈನೆಸ್ಟ್ ವೂಲ್, ಅತ್ಯುನ್ನತವಾದ ಉಣ್ಣೆ ಸಿಗುತ್ತಿದ್ದು, ಪ್ರಮುಖವಾದಂತಹ ಅತ್ಯುನ್ನತವಾದ ಕ್ವಾಲಿಟಿಯ ಉಣ್ಣೆಗೆ ಒಂದು ಪ್ರಸಿದ್ಧವಾದಂತಹ ಪಾಶ್ಮೀನಾ ಕುರಿಯನ್ನು ಸಾಕಣೆ ಮಾಡ್ತಾರೆ ಈ ಚಾಂಗ್ಪಾ ಬುಡಕಟ್ಟು ಜನಾಂಗದವರು. ಮೀನಾ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ? ಸರಿ ಉತ್ತರ ಇದು ರಾಜಸ್ಥಾನಲ್ಲಿ ಕಂಡು ಬರುವಂಥದ್ದು ಮೀನಾ ಬುಡಕಟ್ಟು ಜನಾಂಗ. ರಾಜಸ್ಥಾನದಲ್ಲಿ ಇದರ ಜೊತೆಗೆ ಮೀನಾ ಜೊತೆಗೆ ಕಂಡು ಬರುವಂಥ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಯಾವುದು ನೋಡಿದ್ರೆ ಬಿಲ್, ಬಂಜಾರ, ಕೋಲಿ ಕೂಡ ಎಲ್ಲಿ ಕಂಡು ಬರುತ್ತೆ?
ರಾಜಸ್ಥಾನದಲ್ಲಿ ಕಂಡುಬರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿವೆ. ತೋಲಿಯಾ ದಫಾರ್ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇದು ಗುಜರಾತ್ ಅಲ್ಲಿ ಕಂಡುಬರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ಅಲ್ಲಿ ಕಂಡುಬರುತ್ತೆ. ಇನ್ನು ಪಟೇಲಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗ ಕೂಡ, ಪಟೇಲಿಯಾ ಮತ್ತು ರಾಜಸ್ಥಾನದ ಎಲ್ಲ ಬುಡಕಟ್ಟು ಜನಾಂಗಗಳು ಬಿಲ್, ಹಾಗೇನೆ ಬಂಜಾರ, ಹಾಗೇನೆ ಕೋಲಿ, ಈ ಬುಡಕಟ್ಟು ಜನಾಂಗಗಳು ಕೂಡ ಎಲ್ಲಿ ಕಂಡು ಬರ್ತವೆ? ಗುಜರಾತಲ್ಲಿ ಕಂಡು ಬರ್ತವೆ. ವಿಶೇಷವಾಗಿ ತೋಲಿಯಾ ಮತ್ತು ದಫಾರ್ ಎನ್ನುವಂಥ ಬುಡಕಟ್ಟು ಜನಾಂಗ ಗುಜರಾತಲ್ಲಿ ಕಂಡುಬರುವಂಥದ್ದು. ಭಿಲ್ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿ ಉತ್ತರ ಇದು ಬಿಹಾರದಲ್ಲಿ ಕಂಡುಬರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಬಿಹಾರ, ಹಾಗೇನೆ ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತಲ್ಲಿ ಕೂಡ ಕಂಡುಬರುತ್ತೆ. ಕೋಡ್ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿ ಉತ್ತರ ಇದು ಒಡಿಸ್ಸಾದಲ್ಲಿ ಕಂಡುಬರುವಂಥ ಪ್ರಮುಖವಾದ ಬುಡಕಟ್ಟು ಜನಾಂಗ ಹೆಸರು ಕೋಡ್ ಅಂತ. ಗಾರೋ, ಖಾಸಿ, ಜೈಂತಿಯಾ ಎನ್ನುವಂಥ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರ್ತವೆ? ಸರಿಯಾದ ಉತ್ತರ ಮೇಘಾಲಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಮೇಘಾಲಯದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗಗಳು ಗಾರೋ, ಖಾಸಿ ಮತ್ತು ಜೈಂತಿಯಾ. ಬೋಡೋ ಮತ್ತು ಮಿಕ್ಕಿರ್ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರ್ತವೆ? ಸರಿ ಉತ್ತರ ಅಸ್ಸಾಂನಲ್ಲಿ ಕಂಡುಬರುವಂಥದ್ದು. ಅಸ್ಸಾಂನಲ್ಲಿ ಬೋಡೋ ಮತ್ತು ಮಿಕ್ಕಿರ್, ಅದರ ಜೊತೆಗೆ ಚಕ್ಮಾ, ದಿಮಾಸಾ, ಅಹೋಮ ಬುಡಕಟ್ಟು ಜನಾಂಗಗಳು ಕೂಡ ಅಸ್ಸಾಂನಲ್ಲಿ ಕಂಡುಬರ್ತವೆ. ಬೋಡೋ ಬುಡಕಟ್ಟು ಜನಾಂಗದ ಒಂದು ವಿಶೇಷತೆ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಈ ಬೋಡೋ ಬುಡಕಟ್ಟು ಜನಾಂಗ ಇದೆಯಲ್ಲ, ಇದೊಂದು ಸಾಂಪ್ರದಾಯಿಕವಾದ ಪಾರಂಪರಿಕವಾದ ನೃತ್ಯ ಪ್ರಕಾರವನ್ನು ಇವರು ಸಾಮಾನ್ಯವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದರ ಹೆಸರು ಬಾಗುರುಂಬಾ ಅಂತ. ಸೊ ಬಾಗುರುಂಬಾ ಎನ್ನುವಂತಹ ನೃತ್ಯವನ್ನು ಮಾಡುವಂತಹ ಜನಾಂಗ ಯಾವುದು ಕೇಳಿದ್ರೆ ಬೋಡೋ ಜನಾಂಗ. ದಾಫ್ಲಾ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕುಕಿ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಮಣಿಪುರ. ತುಂಬ ಸರಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಕುಕಿ ಎನ್ನುವಂಥ ಬುಡಕಟ್ಟು ಜನಾಂಗ ಪ್ರಮುಖವಾಗಿ ಮಣಿಪುರದಲ್ಲಿ ಕಂಡುಬರುವಂಥದ್ದು. ನಾಗಾ ಮತ್ತು ಮೋಹ್ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರ್ತವೆ? ಸರಿಯಾದ ಉತ್ತರ ನಾಗಾಲ್ಯಾಂಡ್ನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ನಾಗಾಲ್ಯಾಂಡಲ್ಲಿ. ಇನ್ನು ಅಂಗಾಮಿ ಎನ್ನುವಂಥ ಬುಡಕಟ್ಟು ಜನಾಂಗ ಕೂಡ ನಾಗಾಲ್ಯಾಂಡಲ್ಲೇ ಕಂಡುಬರುತ್ತೆ. ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ತಮಿಳುನಾಡಿನಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ತೋದಾ ಎನ್ನುವಂಥ ಬುಡಕಟ್ಟು ಜನಾಂಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತೋದಾ ಬುಡಕಟ್ಟು ಜನಾಂಗ ಇವು ನೀಲಗಿರಿಯಲ್ಲಿ, ತಮಿಳುನಾಡಿನ ನೀಲಗಿರಿಯಲ್ಲಿ ಕಂಡುಬರುವಂತಹ ನೀಲಗಿರಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗ ಯಾವುದು ಕೇಳಿದ್ರೆ ತೋದಾ. ಇನ್ನು ನೀಲಗಿರಿ ಬಗ್ಗೆ ಹೇಳೋದಾದ್ರೆ ನೀಲಗಿರಿಯ ಅತಿ ದೊಡ್ಡ ಬೆಟ್ಟ ಯಾವುದು ಕೇಳಿದ್ರೆ ದೊಡ್ಡ ಬೆಟ್ಟ. ಮೋಪ್ಲಾ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇದು ಕೇರಳದಲ್ಲಿ ಕಂಡುಬರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೋಪ್ಲಾ ಬುಡಕಟ್ಟು ಜನಾಂಗ ನಾವು ಇತಿಹಾಸದಲ್ಲಿ ತುಂಬಾ ಸರಿ ಕೇಳಿರ್ತೀವಿ. ಯಾವ ಸಂದರ್ಭದಲ್ಲಿ ಕೇಳಿದ್ರೆ ಮೋಪ್ಲಾ ದಂಗೆ ಅಂತೇಳಿ ಒಂದು ಆಗುತ್ತೆ ಬ್ರಿಟಿಷರ ವಿರುದ್ಧ. ಸೊ ಮೋಪ್ಲಾ ದಂಗೆ ಯಾವಾಗ ಆಗುತ್ತೆ ಕೇಳಿದ್ರೆ 1921 ಆಗಸ್ಟ್ ತಿಂಗಳಲ್ಲಿ ಆಗುವಂಥ ಒಂದು ಪ್ರಮುಖ ದಂಗೆ ಇದು. ಬ್ರಿಟಿಷರ ವಿರುದ್ಧ ಆಗುವಂಥ ದಂಗೆ ಇದು ಮೋಪ್ಲಾ ದಂಗೆ. ಸೊ ಈ ಮೋಪ್ಲಾ ದಂಗೆಯನ್ನು ಮಾಡಿದ್ದು ಕೇರಳದಲ್ಲಿರುವಂತಹ ಮೋಪ್ಲಾ ಬುಡಕಟ್ಟು ಜನಾಂಗ. ಲೇಪಚ ಮತ್ತು ಭೂತಿಯಾ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇದು ಸಿಕ್ಕಿಂನಲ್ಲಿ ಕಂಡುಬರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಕ್ಕಿಂನಲ್ಲಿ ಕಂಡುಬರುತ್ತೆ. ಸೆಂಟಿನ್ಲೀಸ್ ಮತ್ತು ಜಾರ್ವಾ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ?
ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ಇದರ ಜೊತೆಗೆ ಅಂಡಮಾನ್ ನಿಕೋಬಾರ್ನಲ್ಲಿ ಓಂಗ್ ಎನ್ನುವಂಥ ಬುಡಕಟ್ಟು ಜನಾಂಗ ಮತ್ತು ಶೋಂಪೇನ್ ಎನ್ನುವಂಥ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ಇನ್ನು ಅಂಡಮಾನ್ ನಿಕೋಬಾರ್ನ ಅತಿ ಪುರಾತನವಾದಂತಹ ಬುಡಕಟ್ಟು ಜನಾಂಗ ಯಾವುದು ಕೇಳಿದ್ರೆ ಜಾರವ. ಜಾರವ ಇಸ್ ದ ಓಲ್ಡೆಸ್ಟ್ ಟ್ರೈಬ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್. ಓಲ್ಡೆಸ್ಟ್ ಟ್ರೈಬ್. ಸ್ನೇಹಿತರೆ, ಈ ಬುಡಕಟ್ಟು ಜನಾಂಗ ಟ್ರೈಬ್ಸ್ಗಳ ಬಗ್ಗೆ ಕುರಿತಾಗಿ ನಕ್ಷೆಯ ಮೂಲಕ ಎಲ್ಲೆಲ್ಲಿ ಹೆಚ್ಚಿದೆ, ಎಲ್ಲೆಲ್ಲಿ ಯಾವ್ಯಾವ ಜನಾಂಗಗಳು ಬರ್ತವೆ ಅಂತೇಳಿ ಒಂದು ನೋಡ್ತಾ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಘಡ್ಡಿ ಮತ್ತು ಬಕರ್ವಾಲ್ ಎನ್ನುವಂತಹ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ಇನ್ನು ಹಿಮಾಚಲ್ ಪ್ರದೇಶದಲ್ಲಿ ಗಡ್ಡಿ, ಗುಜಾರ್ ಮತ್ತು ಕಿನ್ನಾರ್ ಎನ್ನುವಂತಹ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ಉತ್ತರಾಖಂಡ್ನಲ್ಲಿ ನೋಡಿ, ಉತ್ತರಾಖಂಡ್ ಕಾಣಿಸ್ತಿದೆ. ಸೊ ಉತ್ತರಾಖಂಡ್ ರಾಜ್ಯದಲ್ಲಿ ಥಾರು, ಬೇಟಿಯಾ, ಜಾನ್ಸೋರಿ, ಖೋಲ್, ಬೋಕ್ಷ, ರಾಜಿ, ಕಾಸಾ, ಬುಲಿಯಾ, ಖನ್ವಾರ್ ಮತ್ತು ಮಾನ್ಜಿ ಎನ್ನುವಂತಹ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶ್ ಬೋತ್ ಎರಡೂ ರಾಜ್ಯದಲ್ಲೂ ಕೂಡ, ಎರಡೂ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಇನ್ನು ನೋಡಿ, ಇಲ್ಲಿ ಸಿಕ್ಕಿಂ ಇದೆ. ಇಲ್ಲಿ ಸಿಕ್ಕಿಂನಲ್ಲಿ ಕಂಡು ಬರುವಂಥ ಬುಡಕಟ್ಟು ಜನಾಂಗಗಳು ಯಾವ್ದು ನೋಡಿದ್ರೆ ಭೂಟಿಯಾ, ಖಾಸ್, ಲೇಚಾಸ್, ಲಿಂಬು ಮತ್ತು ತಮಾಂಗ್. ನೋಡಿ, ಅಸ್ಸಾಂನಲ್ಲಿ ಕಂಡು ಬರುವಂಥದ್ದು ಚಕ್ಮಾ, ಮಿಕೀರ್, ಖಾಚರಿ ಮತ್ತು ಬೋರಾ. ಇನ್ನು ಅರುಣಾಚಲ್ ಪ್ರದೇಶ ನೋಡಿ ಅಪ್ತಾಮಿ, ಮಿಶಾಮಿ, ದಾಫ್ಲಾ, ಮಿರಿ, ಅಕಾ, ಸಿಂಫೋ ಮತ್ತು ಖಾಂಪ್ತಿ ಅರುಣಾಚಲ್ ಪ್ರದೇಶದಲ್ಲಿ. ನೋಡಿ, ಇಲ್ಲಿ ನಾಗಾಲ್ಯಾಂಡಲ್ಲಿ ಅಂಗಾಮಿ, ಕೋನ್ಯಂಕ, ಲೋತಾ ಕಂಡು ಬರುತ್ತೆ. ಇನ್ನು ಇಲ್ಲಿ ಮಣಿಪುರ್ ಇದೆ. ನೋಡಿ, ಮಣಿಪುರಲ್ಲಿ ಕಂಡು ಬರುತ್ತೊಂದು ಕುಕಿ, ಲೇಪ್ಚಾ, ಮೊಗ್ ಮತ್ತು ನಾಗಾ ಮತ್ತು ಮಯೋ. ಇನ್ನು ನೋಡಿ, ಇಲ್ಲಿ ಮೇಘಾಲಯದಲ್ಲಿ ಇಂಪಾರ್ಟೆಂಟ್, ಮೇಘಾಲಯ ಆಗಲ್ಲ ನಾನು ಇಂಪಾರ್ಟೆಂಟ್ ಅಂತ ಹೇಳಿದೆ, ಗಾರೋ, ಕಾಸಿ, ಜೈಂತಿಯಾ ಮತ್ತು ಹಮಾರ್ ಎನ್ನುವಂತಹ ಬುಡಕಟ್ಟು ಜನಾಂಗ ಈ ಮೇಘಾಲಯದಲ್ಲಿ ಕಂಡು ಬರುತ್ತೆ. ಇನ್ನು ಮಿಜೋರಾಮಲ್ಲಿ ಮಿಜೋ ಮತ್ತು ಲಾಥರ್ ಎನ್ನುವಂಥ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ತ್ರಿಪುರಾದಲ್ಲಿ ನೋಡಿ ಭೂತಿಯಾ, ಚಕ್ಮಾ, ಗಾರೋ ಮತ್ತು ಕುಕಿ. ನೋಡಿ, ಕುಕಿ. ಮಿಜೋರಾಮಲ್ಲಿ ಕಂಡು ಬರುವಂಥದ್ದು. ಇನ್ನು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲಲ್ಲಿ ನೋಡಿ, ವೆಸ್ಟ್ ಬೆಂಗಾಲ್ ಕಾಣ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಕಂಡು ಬರೋದು ಯಾವುದು ಕೇಳಿದ್ರೆ ಅಸೂರ್, ಬೂಮ್ಜಾ, ಬಿಥೋರ್, ಲೋಧಾ, ಲೇಪ್ಚಾ, ಮಾಘಾ, ಮಹಾಲಿ ಮತ್ತು ಮಾಲ್ಪಾರಿಯಾ. ಇವು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತವೆ. ಜಾರ್ಖಂಡ್ ನೋಡಿ, ಇಲ್ಲಿ ಜಾರ್ಖಂಡ್ ಕಾಣಿಸ್ತಾ ಇದೆ. ಸೊ ಜಾರ್ಖಂಡಲ್ಲಿ ಕಂಡು ಬರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ನೋಡಿದ್ರೆ ಸಂತಾಲ್, ಪತಾರಿಯಾ, ಮುಂಡಾ, ಹೋ, ಬಿಹೋರ್, ಓರಾನ್ ಮತ್ತು ಖಾರಿಯಾ. ಇವು ಜಾರ್ಖಂಡಲ್ಲಿ ಕಂಡು ಬರ್ತವೆ. ಇನ್ನು ಒಡಿಸ್ಸಾ ಕಾಣ್ತಿದೆ ನೋಡಿ, ಪಿಂಕ್ ಕಲರ್ಲಿ. ಒಡಿಸ್ಸಾದಲ್ಲಿ ಜುವಾಂಗ್, ಸವಾರಾ, ಖಾರ್ಲಾ, ಖೋಡ್ ಮತ್ತು ಖಾಂದ್ ಈ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ. ಇಲ್ಲಿ ನೋಡಿ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ ಎರಡೂ ಕಡೆ ಸೇಮ್ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಿದೆ. ನೋಡಿ, ಇಲ್ಲಿ ಮಧ್ಯಪ್ರದೇಶ ಇದೆ ಮತ್ತು ಅದರ ಪಕ್ಕದಲ್ಲಿ ಛತ್ತೀಸ್ಗಢ ಇದೆ. ಇಲ್ಲಿ ಕಂಡು ಬರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ನೋಡಿ ಹಿಲ್ ಮಾರಿಯಾ, ಮುರ್ಲಾ, ದೊಂಡಾಮಿ, ಗೋಂಡ್, ಪೈಗಾ, ಪಾಂಜಾ, ಬಾತ್ರಾ, ಅಗಾರಿಯಾ, ಭಿಲ್, ಸಥಾರಿಯಾ, ಕೋರ್ವಾ ಮತ್ತು ಹಾಬಾ ಎನ್ನುವಂಥ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ. ಇನ್ನು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಎರಡೂ ಕಡೆ ಸೇಮ್ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ. ನೋಡಿ, ಚೆಂಚು, ಎಂದಾಯಿ, ಕುರುಂಬಾ, ಖೋಡ್, ಬಾಗ್ದಾಜ್, ಕೋಯಾ, ಮಗಾಟ ಮತ್ತು ಗಡಬ. ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಕಾಣಿಸ್ತಿದೆ ನಿಮಗೆ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡು ಬರುವಂಥದ್ದು ನೋಡಿ ಗ್ರೇಟ್ ಅಂಡಮಾರೀಸ್, ನೋಬರೀಸ್, ಓಂಗ್, ಜಾರ್ವಾ, ಶಾರ್ಪೆನ್, ಸೈಂತರೀಸ್. ಇವು ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡು ಬರ್ತವೆ. ಹಾಗೆಯೇ ಇಲ್ಲಿ ನೋಡಿ ತಮಿಳ್ನಾಡಲ್ಲಿ ಆದ್ಯಾನ್, ಆರಂದಾನ್, ಇರುವಿಲ್ಲಾನ್, ಇರುಲಾರ್, ತೋದಾ, ಹಾಗೆ ತೋದಾ ಹೇಳಿದ್ವಿ, ಕೋಟಾ, ಕುರುಂಬಾ ಮತ್ತು ಬಡಗ ಇವು ತಮಿಳ್ನಾಡಲ್ಲಿ ಕಂಡು ಬರುವಂಥವು. ಇನ್ನು ಕೇರಳದಲ್ಲಿ ನೋಡಿ, ಕೇರಳದಲ್ಲಿ ಆದಿಯಾನ್, ಅರಂದಾನ್, ಇರುವಲ್ಲಾನ್, ಕುರುಂಬಾಸ್, ಇರುಲಾ, ಕುರುಂಬಾ, ಮಲಾಯಿ ಆರಾನ್, ಮೋಫ್ಲಾಸ್ ಇವೆಲ್ಲವೂ ಕೇರಳದಲ್ಲಿ ಕಂಡು ಬರುತ್ತೆ. ನಾವು ಆಗಲೇ ಹೇಳಿದ್ವಿ
ಮೋಪ್ಲಾದಂಗೆ ಬಗ್ಗೆ ಹೇಳಿದ್ವಿ ನಾವು, ಎಲ್ಲಿ ಬರುತ್ತೆ ಅಂತೇಳಿ. ಇದು ಕೇರಳದಲ್ಲಿ ಕಂಡುಬರುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಪ್ರಮುಖವಾಗಿ ನೋಟ್ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಆದಿಯಾನ್, ಬಾರ್ದಾ, ಗೋಂಡ್, ಬಿಲ್, ಇರುಲಿಗ, ಕೊರಗ, ಪಟೇಲಿಯಾ, ಎರವ ಇವು ಕರ್ನಾಟಕದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗಗಳು. ಇನ್ನು ಇಲ್ಲಿ ಮಹಾರಾಷ್ಟ್ರ ಕಂಡು ಬರ್ತಿದೆ. ಮಹಾರಾಷ್ಟ್ರದಲ್ಲಿ ಬೈನಾ, ಬುಂಜಾ, ಧೋಡಾ, ಖಲ್ಕರಿ, ಖತಾಡಿ, ಕೊಹ್ನಾ, ಪಾರ್ಡಿ ಮತ್ತು ಥಾಕೂರ್ ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ. ಇನ್ನು ನೋಡಿ, ಇಲ್ಲಿ ಗುಜರಾತಲ್ಲಿ ಪ್ರಮುಖವಾಗಿ ಕಂಡುಬರೋದು ಬಾರ್ಡಾ, ಬಾಂಚಾ, ಬಿಲ್, ಚರಣ್, ಥೋರಿಯಾ, ಗಾಮ್ಟಾ, ಫರಾದಿ, ಸಿದ್ದಿ, ನಾಯ್ಕಡ, ಪಟೇಲಿಯಾ, ರಾಥವಾ ಇದು ಗುಜರಾತಲ್ಲಿ ಕಂಡುಬರುವಂಥದ್ದು. ಇನ್ನು ರಾಜಸ್ಥಾನ ನೋಡ್ತಾ ಹೋದರೆ ಬಿಲ್, ಮೀನಾ, ಖತೋರಿಯಾ, ಗರಾಸಿಯಾ ಇವು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಬುಡಕಟ್ಟು ಜನಾಂಗಗಳು. ಸೊ ಸ್ನೇಹಿತರೆ, ಈ ರೀತಿಯಾಗಿ ತುಂಬ ಅನೇಕ ಬುಡಕಟ್ಟು ಜನಾಂಗಗಳು ಭಾರತದಲ್ಲಿ ಇದ್ದಾವೆ. ಇವು ಭಾರತದ ಮೂಲ ನಿವಾಸಿಗಳಂತಲೇ ಹೇಳ್ಬೋದು. ಭಾರತದ ಮೂಲ ನಿವಾಸಿಗಳು. ಕೆಲವೊಂದು ಬುಡಕಟ್ಟು ಜನಾಂಗಗಳು ಏನಾಗ್ತವೆ ಕೇಳಿದ್ರೆ, ಬ್ರಿಟಿಷ್ ಕಾಲದಲ್ಲಿ ಬೇರೆ ದೇಶದಿಂದ ವಲಸಿಗರಾಗಿ ಅಥವಾ ಬೇರೆ ದೇಶದಿಂದ ಕರ್ಕೊಬಂದು ಬಿಟ್ಟಿರುವಂಥ ಬುಡಕಟ್ಟು ಜನಾಂಗ ಕೂಡ ಇರ್ಬೋದು. ಹಾಗಾದರೆ 2011ರ ಸೆನ್ಸಸ್ ಪ್ರಕಾರ ಯಾವ ಭಾಗದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಕಂಡು ಬರುತ್ತೆ ಅಂತ ಒಂದ್ಸರಿ ನೋಡೋಣ. ನೋಡಿ, ಇಲ್ಲಿ ಗ್ರೀನಿಶ್ ಕಲರ್ಲಿರೋದು 40%ಕ್ಕಿಂತ ಹೆಚ್ಚು ಬುಡಕಟ್ಟು ಜನಾಂಗ ಈ ರಾಜ್ಯದಲ್ಲಿ ಕಂಡು ಬರ್ತವೆ. ನೋಡಿ, ಎಲ್ಲಿ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಹಾಗೆಯೇ ಮೇಘಾಲಯ ಮತ್ತು ಮಣಿಪುರ್. ಸೊ ಈ ರಾಜ್ಯಗಳಲ್ಲಿ 40%ಕ್ಕಿಂತ ಹೆಚ್ಚು ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ. ಇನ್ನು ಅದರ ನಂತರ ನೋಡ್ತಾ ಹೋದರೆ ಲೈಟ್ ಗ್ರೀನ್ ಇರೋದು 20-40%. ನೋಡಿ, ಇಲ್ಲಿ ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಜಾರ್ಖಂಡ್ ಈ ರಾಜ್ಯಗಳಲ್ಲಿ, ಹಾಗೆಯೇ ಇಲ್ಲಿ ಮಣಿಪುರ್ ಈ ರಾಜ್ಯಗಳಲ್ಲಿ 20-40% ಇದ್ದಾರೆ. 20-40% ಬುಡಕಟ್ಟು ಜನಾಂಗ ಇದ್ದಾರೆ. ಅತಿ ಹೆಚ್ಚು ಕಂಡುಬರೋದಲ್ಲಿ ನೋಡಿ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಇದು. ಇಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಕಂಡು ಬರ್ತವೆ. ಇನ್ನು 10-20% ಎಲ್ಲಿ ಕಂಡು ಬರ್ತಾರೆ ಕೇಳಿದ್ರೆ, ಸಾಮಾನ್ಯವಾಗಿ 10-20% ಕಂಡು ಬರೋದು ರಾಜಸ್ಥಾನ್, ಗುಜರಾತ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಹಾಗೆಯೇ ಇಲ್ಲಿ ಅಸ್ಸಾಂನಲ್ಲಿ ಕೂಡ 10-20%. ಕರ್ನಾಟಕ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ ಕೇಳಿದ್ರೆ 5-10% ಜನ ಬುಡಕಟ್ಟು ಜನಾಂಗ ಇರೋದರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್, ಇನ್ನು ಪಶ್ಚಿಮ ಬಂಗಾಳ ಮತ್ತು ಇಲ್ಲಿ ಹಿಮಾಚಲ ಪ್ರದೇಶ್ ಇವು ಕಂಡು ಬರ್ತವೆ. ಅತಿ ಕಡಿಮೆ ಬುಡಕಟ್ಟು ಜನಾಂಗ ಇರುವಂತಹ ರಾಜ್ಯಗಳು ಪಟ್ಟಿ ನೋಡ್ತಾ ಹೋದರೆ 5%. ಕೇರಳ ಇರ್ಬೋದು, ತಮಿಳುನಾಡು, ಇನ್ನು ಇಲ್ಲಿ ಉತ್ತರ ಪ್ರದೇಶ್. ಇನ್ನು ಇಲ್ಲಿ ಈ ವ್ಯಾಪ್ತಿಯನ್ನು ನೋಡಿದಾಗ ಕಡಿಮೆ ಅನಿಸುತ್ತೆ, ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಆಗಿರೋದ್ರಿಂದ ವ್ಯಾಪ್ತಿ ನೋಡಿದಾಗ ಕಡಿಮೆ ಆಗುತ್ತೆ. ಇನ್ನು ಉತ್ತರ ಪ್ರದೇಶ್, ಉತ್ತರಾಖಂಡ್, ಬಿಹಾರ ಇಲ್ಲೆಲ್ಲ ಅತಿ ಕಡಿಮೆ ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ. ಥಾರ್ ಮರುಭೂಮಿ ಈ ಕೆಳಗಿನ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ. ಭಾರತ ದೇಶದಲ್ಲಿರುವಂತಹ ಮರುಭೂಮಿ ಹೆಸರು ಥಾರ್ ಮರುಭೂಮಿ. ಥಾರ್ ಮರುಭೂಮಿಗೆ ಇನ್ನೊಂದು ಹೆಸರಿದೆ, ಗ್ರೇಟ್ ಇಂಡಿಯನ್ ಡೆಸರ್ಟ್. ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಕೂಡ ಕರೀತಾರೆ. ಈ ಮರುಭೂಮಿಯ ವಿಶೇಷತೆ ಏನು ಕೇಳಿದ್ರೆ, ಥಾರ್ ಮರುಭೂಮಿ ದಕ್ಷಿಣ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಮರುಭೂಮಿಯಾಗಿದೆ. ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಮರುಭೂಮಿ ಇದು. ದಕ್ಷಿಣ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಮರುಭೂಮಿಯಾಗಿದೆ ಥಾರ್ ಮರುಭೂಮಿ. ಥಾರ್ ಮರುಭೂಮಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಗಡಿ ಭಾಗದಲ್ಲಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶದ ಗಡಿ ಭಾಗದಲ್ಲಿದೆ ಮತ್ತು ಪಾಕಿಸ್ತಾನದಲ್ಲಿ ಇದಕ್ಕೆ ಚೋಲಿಸ್ತಾನ್ ಅಂತ ಕರೀತಾರೆ. ಚೋಲಿಸ್ತಾನ್. ಪಾಕಿಸ್ತಾನದಲ್ಲಿ ಥಾರ್ ಮರುಭೂಮಿಗೆ ಚೋಲಿಸ್ತಾನ್ ಅಂತ ಕರೀತಾರೆ.
ಮತ್ತು ಇದಕ್ಕೆ ಇರುವಂಥ ಇನ್ನೊಂದು ಹೆಸರು ಗ್ರೇಟ್ ಇಂಡಿಯನ್ ಡೆಸರ್ಟ್. ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಮರುಭೂಮಿಯಾಗಿದೆ. ತಾಕ್ಲಾಮಾಕನ್ ಮರುಭೂಮಿ ಈ ಕೆಳಗಿನ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ ದೇಶದಲ್ಲಿ ಇರುವಂಥದ್ದು ತಾಕ್ಲಾಮಾಕನ್ ಮರುಭೂಮಿ. ಇದು ಚೀನಾದ ಅತಿ ದೊಡ್ಡ ಮರುಭೂಮಿಯಾಗಿದೆ. ಚೀನಾದ ಅತಿ ದೊಡ್ಡ ಮರುಭೂಮಿಯಾಗಿದೆ. ಚೀನಾ ದೇಶದ ಅತಿ ದೊಡ್ಡ ಮರುಭೂಮಿ. ಇದಕ್ಕೆ ಸಿ ಆಫ್ ಡೆತ್, ಪ್ಲೇಸ್ ಆಫ್ ರೂಯಿನ್ ಅಂತ ಕೂಡ ಕರೀತಾರೆ. ಸಿ ಆಫ್ ಡೆತ್, ಪ್ಲೇಸ್ ಆಫ್ ರೂಯಿನ್ ಎಂದು ಕರೆಯುತ್ತಾರೆ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಯಾವ ಮರುಭೂಮಿಗೆ ಸಿ ಆಫ್ ಡೆತ್, ಪ್ಲೇಸ್ ಆಫ್ ರೂಯಿನ್ ಅಂತ ಕರೀತಾರೆ ಅಂತ ಕೇಳಿದ್ರೆ ತಾಕ್ಲಾಮಾಕನ್ ಮರುಭೂಮಿ ಎಲ್ಲಿದೆ ಕೇಳಿದ್ರೆ ಚೀನಾ ದೇಶದಲ್ಲಿದೆ. ಗೋಬಿ ಮರುಭೂಮಿ ಈ ಕೆಳಗಿನ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಮಂಗೋಲಿಯಾ ದೇಶದಲ್ಲಿರುವಂಥದ್ದು. ಮಂಗೋಲಿಯಾ ಮತ್ತು ಚೀನಾ ಭಾಗದಲ್ಲಿದೆ. ಮಂಗೋಲಿಯಾದಲ್ಲಿ ಹೆಚ್ಚು ಹರಡಿಕೊಂಡಿದೆ. ಮಂಗೋಲಿಯಾ ಮತ್ತು ಚೀನಾ ದೇಶದಲ್ಲಿದೆ. ಮಂಗೋಲಿಯಾ ದೇಶದಲ್ಲಿ ಅತ್ಯಂತ ಹೆಚ್ಚು ಹರಡಿಕೊಂಡಿರುವಂತಹ ಒಂದು ಮರುಭೂಮಿ. ಇಲ್ಲಿನ ವಿಶೇಷತೆ ಏನು ಕೇಳಿದ್ರೆ, ಈ ಮರುಭೂಮಿಯಲ್ಲಿ ನೋಟ್ ಮಾಡ್ಕೊಳ್ಳಿ, ಈ ಮರುಭೂಮಿಯಲ್ಲಿ ಎರಡು ಡುಬ್ಬದ ಒಂಟೆಗಳಿವೆ. ಪ್ರಪಂಚದಲ್ಲಿ ಕಂಡುಬರುವಂತಹ ಅಪರೂಪದ ಒಂಟೆಗಳಿವು. ಸಾಮಾನ್ಯವಾಗಿ ಒಂಟೆಗಳಿಗೆ ಈ ರೀತಿ ಒಂದು ಡುಬ್ಬ ಕಂಡು ಬಂದರೆ, ಇಲ್ಲಿನ ಒಂದು ಒಂಟೆಗಳಿವೆ ಈ ರೀತಿ ಎರಡು ಡುಬ್ಬಗಳು ಕಂಡುಬರ್ತವೆ. ಎರಡು ಡುಬ್ಬಗಳು ಈ ರೀತಿ ಕಂಡುಬರ್ತವೆ. ಸೊ ಈ ಎರಡು ಡುಬ್ಬದ ಒಂಟೆಗಳಿಗೆ ಏನಂತ ಕರೀತಾರೆ ಕೇಳಿದ್ರೆ, ಇವಕ್ಕೆ ಬ್ಯಾಕ್ಟ್ರಿಯನ್ ಕ್ಯಾಮಲ್ಸ್ ಅಂತ ಕರೀತಾರೆ. ಬ್ಯಾಕ್ಟ್ರಿಯನ್ ಕ್ಯಾಮಲ್ಸ್. ಸೊ ಬ್ಯಾಕ್ಟ್ರಿಯನ್ ಕ್ಯಾಮಲ್ಸ್ ಅಥವಾ ಎರಡು ಡುಬ್ಬದ ಒಂಟೆಗಳು ಈ ಮಂಗೋಲಿಯಾ ದೇಶದ ಗೋಬಿ ಮರುಭೂಮಿಯಲ್ಲಿ ಕಂಡುಬರ್ತವೆ. ದಸ್ಟ್ ಇ ಲುಟ್ ಮರುಭೂಮಿ ಈ ಕೆಳಗಿನ ಯಾವ ದೇಶದಲ್ಲಿದೆ? ದಸ್ಟ್ ಇ ಲುಟ್, ಸರಿಯಾದ ಉತ್ತರ ಇದು ಇರಾನ್ ದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇರಾನ್ ದೇಶದಲ್ಲಿ ಪ್ರಮುಖವಾಗಿ ದಸ್ಟ್ ಇ ಲುಕ್ ಮತ್ತು ದಸ್ಟ್ ಇ ಖಾವಿನ್ ಎನ್ನುವಂಥ ಮರುಭೂಮಿ ಕೂಡ ಇದೆ. ದಸ್ಟ್ ಇ ಲುಟ್ ಮತ್ತು ದಸ್ಟ್ ಇ ಖಾವಿಲ್ ಈ ಮರುಭೂಮಿ ಕೂಡ ಎಲ್ಲಿದೆ? ಇರಾನ್ನಲ್ಲಿ ಇರುವಂಥದ್ದು. ಕಾರಾಕುಂ ಮರುಭೂಮಿ ಕೆಳಗಿನ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ತುರ್ಕ್ಮೆನಿಸ್ತಾನದಲ್ಲಿ ಇರುವಂಥದ್ದು. ಕಾರಾಕುಂ ಮರುಭೂಮಿ ತುರ್ಕ್ಮೆನಿಸ್ತಾನದಲ್ಲಿ ಇದೆ. ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಸಹರಾ ಮರುಭೂಮಿ. ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿಯಾಗಿದೆ. ಇದು ಯಾವ ಖಂಡದಲ್ಲಿದೆ ಕೇಳಿದ್ರೆ ಇದು ಆಫ್ರಿಕಾ ಖಂಡದಲ್ಲಿದೆ. ಆಫ್ರಿಕಾ ಖಂಡದಲ್ಲಿದೆ ಸಹರಾ ಮರುಭೂಮಿ. ಸಹರಾ ಮರುಭೂಮಿಯ ವಿಶೇಷತೆ ಏನು ಕೇಳಿದ್ರೆ, ಇದು ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಆಗಿದ್ದು ಇದು ಆಫ್ರಿಕಾ ಖಂಡದ 11 ದೇಶಗಳಲ್ಲಿ ಹರಡಿದೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 11 ದೇಶಗಳಲ್ಲಿ ಹರಡಿದೆ. 11 ದೇಶಗಳಲ್ಲಿ ಹರಡಿರುವಂಥದ್ದು ಸಹರಾ ಮರುಭೂಮಿ. ಸೊ ಕಲಹರಿ ಮರುಭೂಮಿ ಯಾವ ಖಂಡದಲ್ಲಿದೆ? ಕಲಹರಿ ಡೆಸರ್ಟ್. ಕಲಹರಿ ಡೆಸರ್ಟ್ ಯಾವ ಖಂಡದಲ್ಲಿ ಇದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಆಫ್ರಿಕಾ ಖಂಡದಲ್ಲಿದೆ. ಆಫ್ರಿಕಾ ಖಂಡದಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಫ್ರಿಕಾ ಖಂಡದ ಬೋಟ್ಸ್ವಾನಾ ದೇಶದಲ್ಲಿ ಕಂಡುಬರುತ್ತೆ ಇದು. ಬೋಟ್ಸ್ವಾನಾ, ಆಫ್ರಿಕಾ ಖಂಡದ ಬೋಟ್ಸ್ವಾನಾ ದೇಶದಲ್ಲಿ ಇರುವಂಥದ್ದು ಯಾವುದು? ಕಲಹರಿ ಮರುಭೂಮಿ. ಇನ್ನು ಈ ಕಲಹರಿ ಮರುಭೂಮಿಯ ಒಂದು ವಿಶೇಷತೆ ಏನಿದೆ ಏನು ಕೇಳಿದ್ರೆ, ಇಲ್ಲಿ ಬುಷ್ಮನ್ ಅನ್ನುವಂತಹ ಬುಡಕಟ್ಟು ಜನಾಂಗದವರು ಇದ್ದಾರೆ. ಬುಷ್ಮನ್ ಟ್ರೈಬ್ಸ್ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಬುಷ್ಮನ್ ಟ್ರೈಬ್ಸ್ ಯಾವ ದೇಶದಲ್ಲಿದ್ದಾರೆ ಅಥವಾ ಯಾವ ಮರುಭೂಮಿಯಲ್ಲಿ ಕಂಡು ಬರ್ತಾರೆ ಕೇಳಿದ್ರೆ ಬೋಟ್ಸ್ವಾನಾ ದೇಶದ ಕಲಹರಿ ಮರುಭೂಮಿಯಲ್ಲಿ ಕಂಡು ಬರ್ತಾರೆ. ಗ್ರೇಟ್ ಬೇಸಿನ್ ಡೆಸರ್ಟ್, ಗ್ರೇಟ್ ಬೇಸಿನ್ ಮರುಭೂಮಿ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು USA ನಲ್ಲಿ ಇರುವಂಥದ್ದು, ಅಮೆರಿಕದಲ್ಲಿ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಗ್ರೇಟ್ ಬೇಸಿನ್ ಜೊತೆಗೆ ಮೊಜಾವೆ ಮತ್ತು ಸೊನಾರಾಮ್ ಮರುಭೂಮಿಗಳು ಕೂಡ. ಯಾವುದಾದ್ರು ಮೊಜಾವೆ ಮತ್ತು ಸೊನೋರಾಮ್. ಈ ಎರಡು ಮರುಭೂಮಿಗಳು ಕೂಡ ಅಮೆರಿಕದಲ್ಲಿರುವಂಥದ್ದು. ಯಾವ ಅಮೆರಿಕ ಹೇಳಿದ್ರೆ ಉತ್ತರ ಅಮೆರಿಕದಲ್ಲಿವೆ. ಉತ್ತರ ಅಮೆರಿಕದಲ್ಲಿ ಇರುವಂಥದ್ದು. ಅಟಕಾಮ ಮರುಭೂಮಿ ಯಾವ ದೇಶದಲ್ಲಿದೆ? ಅಟಕಾಮ ಮರುಭೂಮಿ ಇರುವಂಥದ್ದು ಚಿಲಿ ದೇಶದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಟಕಾಮ ಮರುಭೂಮಿ ಚಿಲಿ ದೇಶದಲ್ಲಿದೆ, ದಕ್ಷಿಣ ಅಮೆರಿಕ ಖಂಡದಲ್ಲಿ. ದಕ್ಷಿಣ ಅಮೇರಿಕ ಖಂಡದಲ್ಲಿದೆ. ದಕ್ಷಿಣ ಅಮೆರಿಕ ಖಂಡದಲ್ಲಿದೆ ಅಟಕಾ ಮರುಭೂಮಿ, ಚಿಲಿ ದೇಶದಲ್ಲಿ ಇರುವಂಥದ್ದು. ಇದು ಅತಿ ದೊಡ್ಡ ಒಣ ಮರುಭೂಮಿಯಾಗಿದೆ. ಅತಿ ದೊಡ್ಡ ಒಣ ಮರುಭೂಮಿ ಆಗಿರುವಂಥದ್ದು. ಇದು ಅತಿ ದೊಡ್ಡ ಒಣ ಮರುಭೂಮಿ. ಪೆಟಗೋನಿಯಾ ಮರುಭೂಮಿ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಅರ್ಜೆಂಟೈನಾ ದೇಶದಲ್ಲಿರುವಂಥದ್ದು. ಅರ್ಜೆಂಟೈನಾ, ದಕ್ಷಿಣ ಅಮೇರಿಕಾದ ಅರ್ಜೆಂಟೈನಾ ದೇಶದಲ್ಲಿದೆ. ದಕ್ಷಿಣ ಅಮೆರಿಕ ಖಂಡದ ಅರ್ಜೆಂಟೈನಾ ದೇಶದಲ್ಲಿ ಪೆಟಗೋನಿಯಾ ಮರುಭೂಮಿ ಇದೆ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಸ್ಟ್ರೇಲಿಯಾ ದೇಶದಲ್ಲಿ ಇನ್ನೂ ಕೆಲವು ಮರುಭೂಮಿಗಳಿದ್ದಾವೆ. ಒಂದು ಗ್ರೇಟ್ ವಿಕ್ಟೋರಿಯಾ, ಇನ್ನು ಗ್ರೇಟ್ ಸ್ಯಾಂಡಿ ಡೆಸರ್ಟ್, ಗ್ರೇಟ್ ಸ್ಯಾಂಡಿ ಡೆಸರ್ಟ್, ಹಾಗೇನೆ ಗಿಬ್ಸನ್ ಡೆಸರ್ಟ್. ಇವು ಮೂರು ಪ್ರಮುಖವಾಗಿ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಮರುಭೂಮಿಗಳು. ಹಾಗಾದರೆ ಮರುಭೂಮಿಗಳ ಬಗ್ಗೆ ಇರುವಂತಹ ಪ್ರಮುಖ ಅಂಶಗಳನ್ನು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೋಡ್ತಾ ಹೋದರೆ, ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಆಗಲೇ ಹೇಳಿದಾಗೆ ಸಹಾರಾ ಮರುಭೂಮಿ ಆಫ್ರಿಕಾ ಖಂಡದ 11 ದೇಶಗಳಲ್ಲಿದೆ. ಇದು 11 ದೇಶಗಳಲ್ಲಿ ಹರಡಿರುವಂಥದ್ದು. ಪ್ರಪಂಚದ ಅತಿ ದೊಡ್ಡ ಒಣ ಮರುಭೂಮಿ ಅಟಕಾಮ ಮರುಭೂಮಿ. ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ ಭಾರತದಲ್ಲಿದೆ. ಇದಕ್ಕೆ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಕೂಡ ಕರೀತಾರೆ. ಇನ್ನು ಮರುಭೂಮಿಗಳೇ ಇಲ್ಲದ ಖಂಡ ಯಾವುದು ಕೇಳಿದ್ರೆ ಯುರೋಪ್ ಖಂಡ. ಯುರೋಪ್ ಖಂಡದಲ್ಲಿ ಯಾವುದೇ ಮರುಭೂಮಿಗಳಿಲ್ಲ, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ಮ್ಯಾಪ್ ಮೂಲಕ ಅರ್ಥೈಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇಂಪಾರ್ಟೆಂಟ್ ಡೆಸರ್ಟ್ಸ್ ಆಫ್ ದ ವರ್ಲ್ಡ್ ನೋಡಿ. ಇಲ್ಲಿ ಏಷ್ಯಾ ಖಂಡವನ್ನು ನೋಡ್ತಾ ಹೋದರೆ, ಏಷ್ಯಾ ಖಂಡದಲ್ಲಿ ನೋಡಿ, ಆಗಲೇ ನಾವು ಹೇಳಿದ್ವಿ ಯಾವುದರಲ್ಲಿ, ಯುರೋಪ್ ಖಂಡದಲ್ಲಿ ಯಾವುದೇ ಮರುಭೂಮಿಗಳಿಲ್ಲ. ಏಷ್ಯಾ ಖಂಡದಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದರೆ ಅರೇಬಿಯನ್ ಮರುಭೂಮಿ, ಥಾರ್ ಮರುಭೂಮಿ, ಗೋಬಿ ಮರುಭೂಮಿ, ಆರ್ಡಸ್ ಮರುಭೂಮಿ, ಹಾಗೆಯೇ ತಾಕ್ಲಾಮಕನ್ ಮರುಭೂಮಿ, ಝೈಲ್ಕುಮ್ ಮರುಭೂಮಿ, ಖಾರ್ಕುಮ್ ಮರುಭೂಮಿ, ಇವೆಲ್ಲವೂ ಕೂಡ ಏಷ್ಯಾ ಖಂಡದಲ್ಲಿರುವಂತಹ ಪ್ರಮುಖ ಮರುಭೂಮಿಗಳು. ಇನ್ನು ಆಫ್ರಿಕಾ ಖಂಡದಲ್ಲಿ ನಾವು ಆಗಲೇ ಹೇಳಿದಾಗೆ ಪ್ರಪಂಚದ ಅತಿ ದೊಡ್ಡ ಮರುಭೂಮಿಯಾಗಿರುವಂಥ ಸಹಾರಾ ಮರುಭೂಮಿ ಇದೆ ನೋಡಿ. ಇಲ್ಲಿ ಇದು ಆಫ್ರಿಕಾ ಖಂಡದ 11 ದೇಶಗಳಲ್ಲಿ ಹರಡಿರುವಂಥದ್ದು ಸಹಾರಾ ಮರುಭೂಮಿ ನೋಡಿ. ಇದು ಸಹಾರಾ ಮರುಭೂಮಿ. ಇನ್ನು ಇಲ್ಲಿ ಅರೇಬಿಯನ್ ಮರುಭೂಮಿ ಕೂಡ ಇದೆ. ಅರೇಬಿಯನ್ ಮರುಭೂಮಿ ಇದು. ದೆನಾಕಿಲ್ ಮರುಭೂಮಿ, ನ್ಯೂಬಿಯನ್ ಮರುಭೂಮಿ, ನಮೀಬಿಯಾ ಮರುಭೂಮಿ, ಕಲಹರಿ ಮರುಭೂಮಿ ನೋಡಿ. ಕಲಹರಿ ಮರುಭೂಮಿ ಇಲ್ಲಿದೆ, ದಕ್ಷಿಣ ಆಫ್ರಿಕಾದಲ್ಲಿ ಇರುವಂಥದ್ದು. ಇನ್ನು ಆಸ್ಟ್ರೇಲಿಯಾದಲ್ಲಿ ನೋಡಿ ಗ್ರೇಟ್ ಸ್ಯಾಂಡಿ, ತನಾಮಿ, ಗಿಬ್ಸನ್, ಗ್ರೇಟ್ ವಿಕ್ಟೋರಿಯಾ, ಸಿಂಪ್ಸನ್, ಈ ಮರುಭೂಮಿಗಳು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತವೆ. ಇನ್ನು ದಕ್ಷಿಣ ಅಮೆರಿಕದಲ್ಲಿ ನೋಡ್ತಾ ಬಂದರೆ ಸೆಚೂರಾ ಮರುಭೂಮಿ ಇದೆ, ಅಟಕಾಮ ಮರುಭೂಮಿ ಇದೆ ಮತ್ತು ಪೆಟಗೋನಿಯಾ ಮರುಭೂಮಿ ಇದೆ. 3 ಮರುಭೂಮಿಗಳು ಕಂಡು ಬರ್ತವೆ. ಉತ್ತರ ಅಮೆರಿಕದಲ್ಲಿ ಗ್ರೇಟ್ ಬೇಸಿನ್ ಮರುಭೂಮಿ, ಮೊಜಾವೆ ಮರುಭೂಮಿ, ಸೊನಾರಾಮ್ ಮರುಭೂಮಿ ಮತ್ತು ಚಿಹುಬುಹಾನ್ ಮರುಭೂಮಿ ಕಂಡು ಬರ್ತವೆ. ಸ್ನೇಹಿತರೆ, ಮರುಭೂಮಿಗಳನ್ನು ಇಲ್ಲಿ 3 ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ. ಒಂದು ಕೋಲ್ಡ್ ಡೆಸರ್ಟ್, ಶೀತ ಮರುಭೂಮಿಗಳು ನೋಡಿ. ಕೋಲ್ಡ್ ಡೆಸರ್ಟ್ಸ್ ಯಾವುದು? ನಾವು ಇಲ್ಲೊಂದು 2-3 ಬಿಟ್ಟೆ. ಆರ್ಕ್ಟಿಕ್ ಡೆಸರ್ಟ್ ಇದೆಯಲ್ಲ, ಇದು ಶೀತ ಮರುಭೂಮಿ. ಅಂಟಾರ್ಟಿಕ್ ಡೆಸರ್ಟ್ ಇದೆ ನೋಡಿ, ಈ ಕೆಳಭಾಗದಲ್ಲಿ ಅಂಟಾರ್ಟಿಕ್ ಖಂಡದಲ್ಲಿ, ಇದು ಕೂಡ ಶೀತ ಮರುಭೂಮಿ. ಪೆಟಗೋನಿಯಾ ಶೀತ ಮರುಭೂಮಿ, ಆರ್ಕ್ಟಿಕ್ ಡೆಸರ್ಟ್ ಶೀತ ಮರುಭೂಮಿ ನೋಡಿ. ಇಲ್ಲಿ ಈ ಬಣ್ಣದಲ್ಲಿ ಕಾಣ್ತಾ ಇರುವುದು ಎಲ್ಲವೂ ಕೂಡ ಶೀತ ಮರುಭೂಮಿಗಳಾಗಿವೆ. ಇನ್ನು ಹಾಟ್ ಡೆಸರ್ಟ್, ಬಿಸಿ ಮರುಭೂಮಿಗಳು, ಉಷ್ಣ ಮರುಭೂಮಿಗಳು, ಸಹಾರಾ ಮರುಭೂಮಿ, ಚಿಹುಹಾನ್ ಮರುಭೂಮಿ, ಮೊಜಾವೆ ಮತ್ತು
ಸೋನಾರಾಮ್ ಈ ಮರುಭೂಮಿಗಳು ಕೂಡ ಹಾಟ್ ಡೆಸರ್ಟ್ಸ್ ಆಗಿದ್ದಾವೆ. ಇನ್ನು ಪ್ರಮುಖವಾಗಿ ಕೋಸ್ಟಲ್ ಡೆಸರ್ಟ್ ಅಂದರೆ ಸಮುದ್ರ ತೀರದ ಮರುಭೂಮಿಗಳು. ಕೋಸ್ಟಲ್ ಡೆಸರ್ಟ್ ಇಲ್ಲಿ ನಮೀಬಿಯಾ ಮರುಭೂಮಿ ಕಂಡು ಬರುತ್ತೆ. ಪ್ರಮುಖವಾಗಿ ಭಾರತದಲ್ಲಿರುವ ಪ್ರಮುಖ ಬಂದರುಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಮೇಜರ್ ಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಮೇಜರ್ ಪೋರ್ಟ್ಸ್ ಪ್ರಮುಖ ಬಂದರುಗಳು ಅಂತ ಹೇಳಿದಾಗ ಒಟ್ಟಾರೆ 13 ಬಂದರುಗಳಿದಾವೆ. ಪ್ರಮುಖ ಬೃಹತ್ ಬಂದರುಗಳು ಮೇಜರ್ ಪೋರ್ಟ್ಸ್. ಕೆಲವು ಪುಸ್ತಕಗಳಲ್ಲಿ 12 ಬಂದರುಗಳಂತಿದೆ. ಬಟ್ ಪೋರ್ಟ್ ಬ್ಲೇರ್ ಅನ್ನು ಸೇರಿಸ್ಕೊಂಡು 13ನೇ ಬಂದರಾಗಿ ಬೃಹತ್ ಬಂದರಾಗಿ ಪೋರ್ಟ್ ಬ್ಲೇರ್ ಬಂದರನ್ನು ಸೇರಿಸ್ಕೊಂಡು ಒಟ್ಟಾರೆಯಾಗಿ 13 ಮೇಜರ್ ಪೋರ್ಟ್ಸ್ ಭಾರತದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ರಾಜ್ಯದಲ್ಲಿ ಅಧಿಕ ಬಂದರುಗಳಿವೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ನೋಡಿ, ಒಟ್ಟಾರೆ ಬಂದರುಗಳನ್ನು ಕೇಳಿದಾಗ ಮಹಾರಾಷ್ಟ್ರದಲ್ಲಿ 48 ಬಂದರುಗಳಿದ್ದು ಅಧಿಕ ಬಂದರುಗಳಿದ್ದಾವೆ. ಭಾರತದ ಯಾವ ರಾಜ್ಯದಲ್ಲಿ ಅಧಿಕ ಬೃಹತ್ ಬಂದರುಗಳಿದ್ದಾವೆ ಅಥವಾ ಮೇಜರ್ ಪೋರ್ಟ್ಸ್ ಇದಾವೆ ಅಂತ ಕೇಳಿದಾಗ ತಮಿಳುನಾಡು ಅಂತ ಹೇಳಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿ, ತಮಿಳುನಾಡಿನಲ್ಲಿ ಮೇಜರ್ ಪೋರ್ಟ್ಸ್ಗಳ ಸಂಖ್ಯೆ ಜಾಸ್ತಿ ಇದ್ದು ಒಟ್ಟಾರೆ ಬಂದರುಗಳ ಸಂಖ್ಯೆ ಜಾಸ್ತಿ ಇರೋದು ಮಹಾರಾಷ್ಟ್ರ. ಆಪ್ಷನ್ ಬಿ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಯಾವುದು? ಸರಿಯಾದ ಉತ್ತರ ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಚೆನ್ನೈ ಬಂದರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೆನ್ನೈ ಬಂದರು ಯಾವ ರಾಜ್ಯದಲ್ಲಿದೆ ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. ತಮಿಳುನಾಡು ಅಂತೇಳಿ ನೆನಪಿರಲಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಆಳವಾದ ಬಂದರು ಯಾವುದು? ಡೀಪೆಸ್ಟ್ ಪೋರ್ಟ್ ಅಂತ ನಾವೇನು ಕರಿತೀವಲ್ಲ, ಅತ್ಯಂತ ಆಳವಾದ ಬಂದರು ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ವಿಶಾಖಪಟ್ಟಣಂ ಬಂದರು. ಸೊ ಈ ವಿಶಾಖಪಟ್ಟಣಂ ಬಂದರು ಇರೋದು ಆಂಧ್ರ ಪ್ರದೇಶಲ್ಲಿ. ವೆರಿ ಇಂಪಾರ್ಟೆಂಟ್. ಎಲ್ಲಿದೆ ಅಂತೇಳಿ ಕೆಲವು ಸಾರಿ ಕೇಳಿದ್ದಾರೆ. ಇದು ಅತ್ಯಂತ ಆಳವಾದ ಡೀಪೆಸ್ಟ್ ಬಂದರು ಆಗಿದೆ. ಭಾರತದ ಅತ್ಯಂತ ದೊಡ್ಡ ಬಂದರು ಯಾವುದು? ತುಂಬ ಸರಿ ಕೇಳಿರುವ ಪ್ರಶ್ನೆ ಇದು. ಸರಿಯಾದ ಉತ್ತರ ಮುಂಬೈ ಬಂದರು. ಮುಂಬೈ ಬಂದರು ಮಹಾರಾಷ್ಟ್ರದಲ್ಲಿರುವಂಥದ್ದು. ಮಹಾರಾಷ್ಟ್ರದ ಗೇಟ್ ವೇ ಆಫ್ ಇಂಡಿಯಾದ ಸಮೀಪದಲ್ಲಿರುವಂತಹ ಮುಂಬೈ ಬಂದರು ಭಾರತದ ಅತ್ಯಂತ ದೊಡ್ಡ ಬಂದರು. ಯಾವ ಬಂದರನ್ನ ಮೀನುಗಾರಿಕಾ ಬಂದರು ಅಂತೇಳಿ ಕರೀತಾರೆ? ಮೀನುಗಾರಿಕಾ ಬಂದರು, ಫಿಶಿಂಗ್ ಪೋರ್ಟ್ ಅಂತೇಳಿ ಯಾವುದನ್ನು ಕರೀತಾರೆ? ಫಿಶಿಂಗ್ ಪೋರ್ಟ್. ಭಾರತದಲ್ಲಿ ಬಹಳ ಪ್ರಮುಖವಾದ ಫಿಶಿಂಗ್ ಪೋರ್ಟ್ ಯಾವುದಂತೇಳಿ ಕೇಳಿದ್ರೆ ಸರಿಯಾದ ಉತ್ತರ ಟ್ಯುಟಿಕಾರಿನ್ ಬಂದರು. ಹಾಗಾಗಿ ಇದನ್ನ ಮೀನುಗಾರಿಕಾ ಬಂದರು ಅಥವಾ ಫಿಶಿಂಗ್ ಪೋರ್ಟ್ ಅಂತಾನೆ ಕರೀತಾರೆ. ಇದು ತಮಿಳುನಾಡಲ್ಲಿದೆ. ಟ್ಯುಟಿಕಾರಿನ್ ಬಂದರಿರುವುದು ತಮಿಳುನಾಡಲ್ಲಿ. ಪ್ಯಾರಾದೀಪ್ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಒಡಿಶಾ ರಾಜ್ಯದಲ್ಲಿರುವಂಥದ್ದು. ಒಡಿಶಾ ರಾಜ್ಯದಲ್ಲಿ ಪ್ಯಾರಾದೀಪ್ ಬಂದರು ಇರೋದು. ಕೊಚ್ಚಿನ್ ಬಂದರು ಯಾವ ರಾಜ್ಯದಲ್ಲಿದೆ? ಸೊ ಕೊಚ್ಚಿನ್ ಬಂದರು ಇದೆಯಲ್ಲ, ಇದು ಕೇರಳದಲ್ಲಿ ಇದೆ. ಕೇರಳದ ಪ್ರಮುಖ ಬಂದರಿದು. ಕೊಚ್ಚಿನ್ ಬಂದರು. ಕಲ್ಕತ್ತಾ ಹಾಲ್ದಿಯಾ ಬಂದರು ಯಾವ ನದಿ ತೀರದಲ್ಲಿ ಇದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೋಡಿ, ಇದು ಹೂಗ್ಲಿ ನದಿ ತೀರದಲ್ಲಿರುವಂಥದ್ದು. ಇದನ್ನ ಆಕ್ಚುಲಿ ಕಲ್ಕತ್ತಾ ಬಂದರು ಅಂತಾನೆ ಕರಿತೀವಿ. ಕಲ್ಕತ್ತಾ ಬಂದರು ಅಂತೇಳಿ ಕಲ್ಕತ್ತಲ್ಲಿರುವಂಥದ್ದು ಕಲ್ಕತ್ತಾ ಬಂದರು. ಕೆಲವು ಸಾರಿ ಇದನ್ನ ಕಲ್ಕತ್ತಾ ಹಾಲ್ದಿಯಾ ಬಂದರು ಅಂತ ಹೇಳ್ತೀವಿ. ಆಕ್ಚುಲಿ ಕಲ್ಕತ್ತಾ ಬಂದರು ಬೇರೆ, ಹಾಲ್ದಿಯಾ ಬಂದರು ಬೇರೆ. ಸೊ ಹಾಲ್ದಿಯಾ ಬಂದರು ಇದೆಯಲ್ಲ, ಇದು ಸಮುದ್ರದ ತಟದಲ್ಲಿರೋದು. ಹೂಗ್ಲಿ ನದಿಯ ದಡದಲ್ಲಿರೋದು ಕಲ್ಕತ್ತಾ ಬಂದರು. ಎನ್ನೂರ್ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮರ್ಮಗೋವಾ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಗೋವಾದಲ್ಲಿರುವಂಥದ್ದು. ಹೆಸರಲ್ಲೇ ಇದೆ ಗೋವಾ, ಮರ್ಮಗೋವಾ. ಸೊ ಗೋವಾದ ಬಂದರಿದು. ಚೆನ್ನೈ ಬಂದರಿನ ಸಹಾಯಕ ಬಂದರು ಯಾವುದು? ಅಂದರೆ ಚೆನ್ನೈ ಬಂದರಲ್ಲಿರುವಂತಹ ಅಧಿಕ ಪ್ರಮಾಣದ ಹಡಗುಗಳ ಒಂದು ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ, ಅದರ ಒಂದು ಪ್ರೆಸರ್ನ ಕಡಿಮೆ ಮಾಡೋದಕ್ಕೆ ಅದಕ್ಕೊಂದು ಸಹಾಯಕ ಬಂದರಾಗಿ ಪಕ್ಕದಲ್ಲಿ ಇನ್ನೊಂದು ಬಂದರನ್ನ ನಿರ್ಮಾಣ ಮಾಡಲಾಗಿದೆ. ಅದು ಯಾವುದು ಕೇಳಿದ್ರೆ ಎನ್ನೋರ್ ಬಂದರು. ಸೊ ಎನ್ನೋರ್ ಬಂದರು ಮತ್ತು ಚೆನ್ನೈ ಬಂದರು, ಈ ಎನ್ನೋರ್ ಬಂದರು ಮತ್ತು ಸಹಾಯಕ ಬಂದರಾದಂಥ ಚೆನ್ನೈ ಬಂದರು ಇವೆರಡೂ ಇರೋದು ಕೂಡ ತಮಿಳುನಾಡಲ್ಲಿ. ನವಮಂಗಳೂರು ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕರ್ನಾಟಕದಲ್ಲಿ. ಕರ್ನಾಟಕದ ಪ್ರಮುಖ ಬಂದರು ನವಮಂಗಳೂರು ಬಂದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪೋರ್ಟ್ ಬ್ಲೇರ್ ಬಂದರು ಎಲ್ಲಿದೆ? ನಾನು ಆಗಲೇ ಹೇಳಿದಾಗೆ ಭಾರತದ ಮೇಜರ್ ಪೋರ್ಟ್ಸ್ಗಳಲ್ಲಿ ಪೋರ್ಟ್ ಬ್ಲೇರ್ ಬಂದರು ಕೂಡ ಹೌದು. ಇದನ್ನು ಭಾರತದ 13ನೇ ಮೇಜರ್ ಪೋರ್ಟ್ ಅಂತೇಳಿ ಕರಿತೀವಿ. ಸೊ ಈ ಪೋರ್ಟ್ ಬ್ಲೇರ್ ಬಂದರು ಎಲ್ಲಿದೆ ಅನ್ನೋದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನವಶೇವಾ ಬಂದರು ಎಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು.
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ದೊಡ್ಡ ಕೃತಕ ಬಂದರು ಯಾವುದು? ನೋಡಿ, ಅತ್ಯಂತ ದೊಡ್ಡ ಕೃತಕ ಬಂದರು ಅಂತ ಕೇಳಿದ್ದಾರೆ. ಸೊ ಅತ್ಯಂತ ದೊಡ್ಡ ಕೃತಕ ಬಂದರು ಜವಾಹರ್ಲಾಲ್ ನೆಹರು ಬಂದರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶಾಖಪಟ್ಟಣಂ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಆಂಧ್ರ ಪ್ರದೇಶದಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೇಶದ ಮೊದಲ ಕಾರ್ಪೊರೇಟ್ ಬಂದರು ಯಾವುದು? ಅಂದರೆ ಪ್ರೈವೇಟ್ ಸೆಕ್ಟರ್ ಬಂದರು ಯಾವುದು ಅಂತ ಕೇಳಿದ್ದಾರೆ. ದೇಶದ ಮೊದಲ ಕಾರ್ಪೊರೇಟೆಡ್ ಬಂದರು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಎನ್ನೋರ್ ಬಂದರು. ಇದು ತಮಿಳುನಾಡಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟ್ಯುಟಿಕಾರಿನ್ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಟ್ಯುಟಿಕಾರಿನ್ ಬಂದರು ಕೂಡ ತಮಿಳುನಾಡಲ್ಲೇ ಇರೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚೆನ್ನೈ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಚೆನ್ನೈ ಬಂದರು ಕೂಡ ತಮಿಳುನಾಡಲ್ಲೇ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ, ತಮಿಳುನಾಡಿನಲ್ಲಿ ಮೇಜರ್ ಪೋರ್ಟ್ಸ್ ಹೆಚ್ಚಾಗಿವೆ. ಮೇಜರ್ ಪೋರ್ಟ್ಸ್ಗಳು ಯಾವ ರಾಜ್ಯದಲ್ಲಿ ಜಾಸ್ತಿ ಇದೆ ಕೇಳಿದ್ರೆ ಅಫ್ಕೋರ್ಸ್ ತಮಿಳುನಾಡಲ್ಲೇ ಅಂತ ಹೇಳಬೇಕಾಗುತ್ತೆ. ಸೊ ತಮಿಳುನಾಡಲ್ಲಿ ಈ ಚೆನ್ನೈ ಬಂದರು ಕೂಡ ಇರುವಂಥದ್ದು. ಭಾರತದ ಏಕೈಕ ನದಿ ದಡದಲ್ಲಿರುವ ಬಂದರು ಯಾವುದು? ಸರಿಯಾದ ಉತ್ತರ ಕಲ್ಕತ್ತಾ ಬಂದರು. ಇದು ಏಕೈಕ ನದಿ ದಡದಲ್ಲಿರುವ ಬಂದರು. ಇದು ಹೂಗ್ಲಿ ನದಿಯ ದಡದಲ್ಲಿದೆ. ಭಾರತದ ಅತ್ಯಂತ ದೊಡ್ಡ ಕೃತಕ ಬಂದರು ಯಾವುದು? ಅತ್ಯಂತ ದೊಡ್ಡ ಕೃತಕ ಬಂದರು ಕೇಳಿದ್ದಾರೆ. ಸರಿಯಾದ ಉತ್ತರ ನವಶೇವ ಬಂದರು. ಇದು ನವಶೇವ ಬಂದರು ಇದೆಯಲ್ಲ, ಇದು ನವ ಮುಂಬೈನಲ್ಲಿರುವಂಥದ್ದು. ನವ ಮುಂಬೈ. ಭಾರತದ ಅತ್ಯಂತ ದೊಡ್ಡ ಪ್ರಾಕೃತಿಕ ಬಂದರು ಯಾವುದು? ನ್ಯಾಚುರಲ್ ಪೋರ್ಟ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಮುಂಬೈ ಬಂದರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ, ಯಾವ ಬಂದರನ್ನ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಈ ರೀತಿದೆ: ಮುಂಬೈ ಬಂದರು, ಕೊಚ್ಚಿನ್ ಬಂದರು, ಮರ್ಮಗೋವಾ ಬಂದರು ಮತ್ತು ನವ ಮಂಗಳೂರು ಬಂದರು. ಸರಿಯಾದ ಉತ್ತರ ಕೊಚ್ಚಿನ್ ಬಂದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೇರಳದ ಕೊಚ್ಚಿನ್ ಬಂದರನ್ನ ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ನೂತನ ಬಂದರು ಯಾವುದು? ಸೊ ಪೋರ್ಟ್ ಬ್ಲೇರ್ ಬಂದರು ಇದೆಯಲ್ಲ, ಭಾರತದ ಅತ್ಯಂತ ಹೊಸ ಬಂದರು, ನೂತನ ಬಂದರು ಮತ್ತು ಇದು ಭಾರತದ ಮೇಜರ್ ಪೋರ್ಟ್ಸ್ಗಳಲ್ಲಿ ಒಂದು. ಇದು 13ನೇ ಮೇಜರ್ ಪೋರ್ಟ್, 13ನೇ ಮೇಜರ್ ಪೋರ್ಟ್ ಆಗಿದೆ ಇದು ಭಾರತದ ನೂತನ ಬಂದರು ಕೂಡ ಹೌದು. ಎಲ್ಲ ರೀತಿಯ ಬಂದರುಗಳನ್ನು ಸೇರಿಸಿ ಭಾರತದಲ್ಲಿರುವ ಒಟ್ಟು ಬಂದರುಗಳ ಸಂಖ್ಯೆ, ಅಂದರೆ ಮೇಜರ್ ಪೋರ್ಟ್ಸ್ ಪ್ಲಸ್ ಸಣ್ಣ ಪುಟ್ಟ ಬಂದರುಗಳನ್ನು ಕೂಡ ಸೇರಿಸಿ ಒಟ್ಟಾರೆ ಎಷ್ಟು ಬಂದರುಗಳಿದಾವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 224. ನೋಡಿ, ಇದು ವೇರಿಯೇಷನ್ಸ್ ಆಗ್ಬೋದು, ಹೆಚ್ಚು ಆಗ್ಬೋದು. ಇನ್ನೊಂದು ಯಾವುದಾದ್ರೂ ಬಂದರುಗಳು ಹೊಸದು ಆ್ಯಡ್ ಆದರೆ ಇದು ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಭಾರತದಲ್ಲಿ 13 ಮೇಜರ್ ಪೋರ್ಟ್ಸ್ ಇದ್ದಾವೆ, ಬೃಹತ್ ಬಂದರುಗಳನ್ನಂತ ನಾವೇನು ಕರಿತೀವಲ್ಲ. ಸೊ ಮೇಜರ್ ಪೋರ್ಟ್ಸ್ಗಳ ಸಂಖ್ಯೆ ಕೇಳಿದ್ರೆ 13, ಒಟ್ಟಾರೆಯಾಗಿ 224. ಸೊ ಒಟ್ಟಾರೆಯಾಗಿ ಇರುವಂತಹ ಎಲ್ಲ ಬಂದರುಗಳನ್ನು ಸೇರಿಸಿ ಅತಿ ಹೆಚ್ಚು ಬಂದರುಗಳಿರುವಂಥ ರಾಜ್ಯ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಒಟ್ಟು 48 ಸಣ್ಣ ಪುಟ್ಟ ಬಂದರುಗಳನ್ನು ಸೇರಿಸಿ 48 ಬಂದರುಗಳಿದ್ದಾವೆ ಮಹಾರಾಷ್ಟ್ರ ಒಂದೇ ರಾಜ್ಯದಲ್ಲಿ. ಇನ್ನು ಮೇಜರ್ ಪೋರ್ಟ್ಸ್, ಬೃಹತ್ ಬಂದರುಗಳನ್ನು ನಾವು ನೋಡ್ತಾ ಹೋದರೆ ಅತಿ ಹೆಚ್ಚು ಮೇಜರ್ ಪೋರ್ಟ್ಸ್ ಇರೋದು ತಮಿಳುನಾಡಲ್ಲಿ ಒಟ್ಟು 3 ಮೇಜರ್ ಪೋರ್ಟ್ಸ್ ಇದ್ದಾವೆ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಬಂದರು ಭೂಮಿಯಿಂದ ಆವರಿಸಿದೆ? ನೋಡಿ, ಭೂಮಿಯಿಂದ ಆವರಿಸಿದೆ ಅಂದಾಗ ನಮಗೆ ಸ್ವಲ್ಪ ಡೌಟ್ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಎಲ್ಲ ಎಕ್ಸಾಮ್ನ ಕ್ವಶನ್ ಪೇಪರ್ನ ಕೂಡ ಕನ್ನಡ ವರ್ಷನ್ ಮತ್ತು ಇಂಗ್ಲೀಷ್ ವರ್ಷನ್ನಲ್ಲಿ ಕೊಟ್ಟಿರ್ತಾನೆ. ಕನ್ನಡ ವರ್ಷನ್ನಲ್ಲಿ ಯಾವುದಾದ್ರೂ ವರ್ಡ್ ಅರ್ಥ ಆಗಿಲ್ಲ ಅಂದರೆ ನಾವು ಇಮಿಡಿಯೇಟ್ಲಿ ಇಂಗ್ಲೀಷ್ ವರ್ಷನ್ನ ಕ್ವಶನ್ನ ನೋಡಬೇಕಾಗತ್ತೆ. ಸೊ ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ತಾನೆ, ಅಂದರೆ ಭೂಮಿಯಿಂದ ಆವರಿಸಿರುವಂಥ ಬಂದರು. ಇದು ಏಕೈಕ ಲ್ಯಾಂಡ್ ಲಾಕ್ಡ್ ಬಂದರು ಭಾರತದಲ್ಲಿ. ಸೊ ಅದು ಯಾವುದು ಕೇಳಿದ್ರೆ ವಿಶಾಖಪಟ್ಟಣಂ ಬಂದರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶಾಖಪಟ್ಟಣಂ ಬಂದರು ಎಲ್ಲಿದೆ ಕೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು. ಇದನ್ನು ಕೂಡ ತುಂಬ ಸರಿ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕೆಳಗಿನ ಯಾವ ರಾಜ್ಯದಲ್ಲಿ 2ಕ್ಕಿಂತ ಹೆಚ್ಚು ಪ್ರಮುಖ ಬಂದರುಗಳಿವೆ, ಮೇಜರ್ ಪೋರ್ಟ್ಸ್ ಇದಾವೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಲ್ಲಿ ಒಟ್ಟು 3 ಮೇಜರ್ ಪೋರ್ಟ್ಸ್ ಇದೆ. ಬಹಳ ಪ್ರಮುಖವಾಗಿ 3 ಮೇಜರ್ ಪೋರ್ಟ್ಸ್ ಇರುವಂಥ ಏಕೈಕ ರಾಜ್ಯ ತಮಿಳುನಾಡು. ಯಾವುದಾದ್ರು ಕೇಳಿದ್ರೆ ಚೆನ್ನೈ ಬಂದರು, ಟ್ಯುಟಿಕೋರಿನ್ ಬಂದರು ಮತ್ತು ಎನ್ನೋರ್ ಬಂದರು. ಚೆನ್ನೈ, ಇವೆಲ್ಲವೂ ಕೂಡ ಬೃಹತ್ ಬಂದರುಗಳೇ ಆಗಿದ್ದಾವೆ. ಚೆನ್ನೈ, ಟ್ಯುಟಿಕೋರಿನ್,
ಮತ್ತು ಎನ್ನೋರ್ ಬಂದರು. ಈ ಮೂರು ಕೂಡ ಬೃಹತ್ ಬಂದರುಗಳಾಗಿದ್ದು ಅತ್ಯಧಿಕ ಬೃಹತ್ ಬಂದರುಗಳಿರುವಂಥ ರಾಜ್ಯ ತಮಿಳುನಾಡು. ಕೆಳಗಿನ ಯಾವ ಬಂದರಿನಲ್ಲಿ ಕಬ್ಬಿಣದ ಅದಿರನ್ನು ಅಧಿಕ ಪ್ರಮಾಣದಲ್ಲಿ ರಫ್ತು ಮಾಡಲಾಗುತ್ತೆ? ಬೇರೆ ದೇಶಗಳಿಗೆ ಅಧಿಕ ಪ್ರಮಾಣದಲ್ಲಿ ಕಬ್ಬಿಣದ ಅದಿರನ್ನು ರಫ್ತು ಮಾಡ್ತಿರುವಂತಹ ಬಂದರು ಯಾವುದು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಮರ್ಮ ಗೋವಾ ಬಂದರು ಗೋವಾದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ಬಂದರಿನ ಹೆಸರನ್ನ ದೀನ್ ದಯಾಳ್ ಎಂಬ ಹೆಸರಿನಿಂದ ಬದಲಾಯಿಸಲಾಗಿದೆ? ಇತ್ತೀಚೆಗೆ ಚೇಂಜ್ ಮಾಡಿದ್ದಾರೆ ಇದನ್ನ. ಸೊ ಯಾವ ಬಂದರಿನ ಹೆಸರನ್ನ ದೀನ್ ದಯಾಳ್ ಎಂಬ ಹೆಸರಿಂದ ಚೇಂಜ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಾಂಡ್ಲಾ ಬಂದರು, ಗುಜರಾತಲ್ಲಿರುವಂಥದ್ದು. ಇದು ಗುಜರಾತ್ನ ಕಾಂಡ್ಲಾ ಬಂದರಿನ ಹೆಸರನ್ನ ಬದಲಾಯಿಸಿ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತೇಳಿ ಚೇಂಜ್ ಮಾಡಿದ್ದಾರೆ. ಬಂದರುಗಳಲ್ಲಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಕೆಳಗಿನ ಯಾವ ಯೋಜನೆಯನ್ನು ತರಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಸಾಗರ ಮಾಲಾ ಯೋಜನೆ. ಯಾಕೆ ಈ ಬಂದರುಗಳಲ್ಲಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಾಗರ ಮಾಲಾ ಯೋಜನೆಯನ್ನು ತಂದಿದ್ದಾರೆ ಅಂತ ಕೇಳಿದ್ರೆ ಈ ಅಂಶಗಳು ಗೊತ್ತಿರಲಿ. ಯಾಕೆ ಕೇಳಿದ್ರೆ ಔದ್ಯೋಗೀಕರಣದ ಹೆಚ್ಚಳಕ್ಕಾಗಿ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಔದ್ಯೋಗೀಕರಣದ ಹೆಚ್ಚಳ ಇದರ ಉದ್ದೇಶ. ಹಾಗಾಗಿ ಇಲ್ಲಿ ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಮೂಲ ಸೌಕರ್ಯಗಳು, ಅದನ್ನು ಸಾಗರಮಾಲಾ ಯೋಜನೆ ಮೂಲಕ ಜಾರಿಗೆ ತಂದಿದ್ದಾರೆ. ಕೆಳಗಿನ ಯಾವ ಪ್ರಮುಖ ಬಂದರು ಪೂರ್ವ ತೀರದಲ್ಲಿದೆ? ಸರಿಯಾದ ಉತ್ತರ ಪೂರ್ವ ತೀರದಲ್ಲಿರುವಂಥ ಪ್ರಮುಖ ಬಂದರು ಹಾಲ್ದಿಯಾ ಬಂದರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಬಂದರನ್ನ ಪೂರ್ವಿ ಭಾರತದ ಪ್ರವೇಶ ದ್ವಾರ ಎಂದು ಕರೆಯುತ್ತಾರೆ? ನೋಡಿ, ಇದಕ್ಕೆ ಇಂಗ್ಲಿಷಲ್ಲಿ ಏನು ಹೇಳ್ತಾರೆ ಅಂದರೆ ಇದು ಗೊತ್ತಿರಲಿ ನಿಮಗೆ. ಗೇಟ್ ವೇ ಟು ಈಸ್ಟರ್ನ್ ಇಂಡಿಯಾ. ಗೇಟ್ ವೇ ಟು ಈಸ್ಟರ್ನ್ ಇಂಡಿಯಾ ಅಂತೇಳಿ ಯಾರನ್ನು ಕರೀತಾರೆ ಕೇಳಿದ್ರೆ ಕೋಲ್ಕತ್ತಾ ಬಂದರನ್ನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಬಂದರನ್ನ ಭಾರತದ ಮೊದಲ ಹಸಿರು ಬಂದರು ಗ್ರೀನ್ ಪೋರ್ಟ್ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಯಾವುದನ್ನ ಹಸಿರು ಬಂದರು ಅಂತೇಳಿ ಕರೀತಾರೆ ಕೇಳಿದ್ರೆ ಹಾಲ್ದಿಯಾ ಬಂದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿರುವ ಏಕೈಕ ನದಿ ದಡದಲ್ಲಿರುವಂಥ ಬಂದರು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಬಂದರು. ಇದು ನದಿ ತೀರದಲ್ಲಿರುವಂಥ ಒಂದು ಬಂದರಾಗಿದೆ. ಇದು ಹೂಗ್ಲಿ ನದಿಯ ತೀರದಲ್ಲಿದೆ. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. ಕಲ್ಕತ್ತಾ ಬಂದರಿನ ಹೆಸರನ್ನ ಏನೆಂದು ಬದಲಾಯಿಸಲಾಗಿದೆ? ಪ್ರೆಸೆಂಟ್ಲಿ ಕಲ್ಕತ್ತಾ ಬಂದರಿಗೆ ಕಲ್ಕತ್ತಾ ಬಂದರ್ ಅನ್ನುವಂಥ ಹೆಸರಿಲ್ಲ. ಹಾಗಾದ್ರೆ ಏನಂತೇಳಿ ಚೇಂಜ್ ಮಾಡಿದರೆ ಕೇಳಿದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ರಾಜ್ಯದಲ್ಲಿ ಅಜಿಕ್ಕಲ್ ಎನ್ನುವಂಥ ಬಂದರಿದೆ? ಸೊ ಅಜಿಕ್ಕಲ್ ಎನ್ನುವಂಥ ಬಂದರಿರುವ ರಾಜ್ಯ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟ ಅತ್ಯಂತ ಹಳೆಯ ಬಂದರು ಯಾವುದು? ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಹಳೆಯ ಬಂದರು ಮತ್ತು ವರ್ಕಿಂಗ್ ಕಂಡೀಷನ್ನಲ್ಲಿರುವಂಥ ಬಂದರು, ಪ್ರಸ್ತುತ ಇದು ಕಾರ್ಯನಿರ್ವಹಿಸುತ್ತಿರುವಂಥ ಬಂದರು ಕೂಡ ಹೌದು. ಅಂತಹ ಒಂದು ಬಂದರು ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟಿದ್ದು ಅತ್ಯಂತ ಹಳೆಯದು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕಲ್ಕತ್ತಾ ಬಂದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ಬಂದರನ್ನ ನವಶೇವಾ ಎಂಬ ಹೆಸರಿನಿಂದ ಕೂಡ ಕರೀತಾರೆ? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಬಂದರು. ಇದನ್ನ ನವಶೇವಾ ಬಂದರು ಅಂತ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜವಾಹರ್ಲಾಲ್ ನೆಹರು ಬಂದರು ಆಕ್ಚುಲಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಮುಂಬೈಯಲ್ಲಿರೋದು, ಮಹಾರಾಷ್ಟ್ರದ ಮುಂಬೈಯಲ್ಲಿ ಜವಾಹರ್ಲಾಲ್ ನೆಹರು ಬಂದರು ಇದೆ. ಮುಂಬೈ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಕಾಂಡ್ಲಾ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ಗುಜರಾತ್ನಲ್ಲಿ ಕಾಂಡ್ಲಾ ಬಂದರು ಇರುವಂಥದ್ದು. ನೆಕ್ಸ್ಟ್ ಕ್ವಶನ್. ಕೊಚ್ಚಿನ್ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೆನ್ನೈ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತಮಿಳುನಾಡಿನ ಮೇಜರ್ ಪೋರ್ಟ್, 3 ಮೇಜರ್ ಪೋರ್ಟ್ಗಳಲ್ಲಿ ಚೆನ್ನೈ ಬಂದರು ಕೂಡ ಒಂದು. ಕೆಳಗಿನ ಯಾವ ಬಂದರನ್ನ ವಿ ಚಿದಂಬರಂ, ಆಕ್ಚುಲಿ ಇದು ಚಿದಂಬರಂ, ವಿ ಚಿದಂಬರಂ ಬಂದರು ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಟ್ಯುಟಿಕೋರಿನ್ ಬಂದರು. ತಮಿಳುನಾಡಿನಲ್ಲಿರುವಂತಹ ಟ್ಯುಟಿಕೋರಿನ್ ಬಂದರನ್ನ ವಿ ಚಿದಂಬರಂ ಬಂದರು ಅಂತೇಳಿ ಕೂಡ ಕರೀತಾರೆ. ಭಾರತದ ಅತ್ಯಂತ ದೊಡ್ಡ ಕಂಟೈನರ್ ಬಂದರು ಯಾವುದು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಮತ್ತು ನವಶೇವಾ ಬಂದರು. ಇದೆರಡು ಒಂದೇ ಬಂದರಿನ ಹೆಸರು ಆಕ್ಚುಲಿ.
ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅತ್ಯಂತ ಬ್ಯುಸಿ ಇರುವಂಥ ಬಂದರು ಯಾವುದು? ಅಂತಾರಾಷ್ಟ್ರೀಯ ವ್ಯಾಪಾರ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡುವಂಥ ಅತ್ಯಂತ ಬ್ಯುಸಿಯೆಸ್ಟ್ ಪೋರ್ಟ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಮುಂಬೈ ಬಂದರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ಯಾರಾದೀಪ್ ಬಂದರು ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಪ್ಯಾರಾದೀಪ್ ಇದೆಯಲ್ಲ, ಸೊ ಪ್ಯಾರಾದೀಪ್ ಇರೋದು ಒಡಿಸ್ಸಾದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ, ಕೆಳಗಿನ ಯಾವ ಬಂದರು ಪ್ರಾಕೃತಿಕ ಬಂದರು ಆಗಿದೆ? ಕಾಂಡ್ಲಾ ಬಂದರು, ನವಶೇವಾ ಬಂದರು, ಮುಂಬೈ ಬಂದರು, ಮರ್ಮಗೋವಾ ಬಂದರು. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಹಾಗೆಯೇ 100 ಟಾಪಿಕ್ ವಿಡಿಯೋ ಸರಣಿಯ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.